व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमलानश्रीरमृतविशदैरंशभिप्लावयन मामाविर्भूयात् अनगमहिमा मानसे वागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ಶ್ರೀಕೃಷ್ಣನ ಭಕುತರಿಗೆಲ್ಲ ಮತ್ತೆ ವಂದನೆಗಳೊಂದಿಗೆ ಇವತ್ತು ಶ್ರೀಕೃಷ್ಣನ ಜನ್ಮದಿನದ ಬಗ್ಗೆ ಮತ್ತು ಆಚರಣೆಯ ಬಗ್ಗೆ ಎರಡು ವಿಷಯಗಳ ಬಗ್ಗೆ ಚಿಂತನೆಯನ್ನು ನೀಡಲಿದ್ದೇನೆ. ಆರಂಭದಲ್ಲಿ ಕೃಷ್ಣ ಬಂದ ತನ್ನ ಸೊಗಸನ್ನು ತೋರಿಸಿದ ಅವನೇ ಹೇಳಿಕೊಂಡ ಅವತಾರದ ಪ್ರಯೋಜನದ ಒಂದು ನುಡಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಬಿಂಬದ ಬಹಳ ದೊಡ್ಡದಾದ ಮೆರವಣಿಗೆಯ ಆರಂಭ ನೋಡಿದ್ದೀರಿ. ಲಕ್ಷಾಂತರ ಭಕ್ತರು ಉಡುಪಿಯ ಅಂಗಳದಲ್ಲಿ ಸೇರಿ ನಿಂತು ಕ್ಷೇತ್ರಮಯವಾದ ಕೃಷ್ಣನೇ ಮಾಡಿಸಿಕೊಟ್ಟ ವಿಗ್ರಹದೊಂದಿಗೆ ಪರ್ಯಾಯ ಶ್ರೀಪಾದರ ಆರಾಧನೆ, ಪೂಜೆ, ಜೊತೆಯಲ್ಲಿ ಕೃಷ್ಣ ಲೀಲೋತ್ಸವದ ಗೊಲ್ಲರ ಹಬ್ಬ, ಹಾಗೆಯೇ ಕೃಷ್ಣನಿಗೆ ನಿರಂತರ ನಡೆಯುವ ಎಲ್ಲ ಬಗೆಯ ಪೂಜೆ ಪುನಸ್ಕಾರಗಳು, ಮಣ್ಣಿನ ವಿಗ್ರಹದ ಮೆರವಣಿಗೆ, ಬಹಳ ಇಷ್ಟವಾದ ಕೃಷ್ಣನ ನೃತ್ಯಗಳು, ವೇಷಗಳು, ಸಮಾರಾಧನೆಗಳು, ಜೊತೆಯಲ್ಲಿ ಎಲ್ಲರಿಗೂ ಶ್ರೀಕೃಷ್ಣನ ಪ್ರಸಾದದ ಸಾಹಸದ ವಿತರಣೆ, ಅದರೊಂದಿಗೆ ಭಗವಂತನಿಗೆ ಇಲ್ಲಿ ನೆಲೆಗೊಳ್ಳಲು ಅವಕಾಶ ಕಲ್ಪಿಸಿದ ಅನಂತಾಸನ ಚಂದ್ರಮೌಳೀಶ್ವರದ ಸುತ್ತು ಬೀದಿಯಲ್ಲಿ ಶ್ರೀಕೃಷ್ಣನ ಮೆರವಣಿಗೆ. ಇವಿಷ್ಟು ಕೃಷ್ಣಾಷ್ಟಮಿಯ ಉತ್ಸವದ ಕೆಲವು ವಿಶೇಷತೆಗಳು. ಮುಂದೆ ಕೃಷ್ಣನ ಜನ್ಮದಿನೋತ್ಸವವನ್ನು ಹೇಗೆ ಆಚರಿಸಬೇಕೆನ್ನುವುದನ್ನು ಹಂತ ಹಂತವಾಗಿ ಸಪ್ತಮಿಯಿಂದ ಹಿಡಿದು
ನೆಕ್ಸ್ಟ್ ಇದನ್ನು ವ್ರತ ಅಂತ ಕರೆದಿದ್ದಾರೆ. ಕೃಷ್ಣನೇ ಹೇಳಿದ ಹಾಗೆ ಯಜ್ಞದಾನ ತಪಕರ್ಮನ ಅತ್ಯಾಜ್ಯಂ ಕಾರ್ಯಮೇವ ತತ್ ಅಂತ. 3 ಮುಖಗಳ ಸಮಾರಾಧನೆ. ಯಜ್ಞ ಅಂದರೆ ಪೂಜೆ, ದಾನ ಅಂದರೆ ಈಗಾಗಲೇ ನಾವು ಕಂಡೆವು ಸೊತ್ತುಗಳ ವಿತರಣೆ, ಕೊನೆಯಲ್ಲಿ ತಪಸ್ಸು ಅಂದರೆ ಏನು? ಇಲ್ಲಿ ಒಂದು ಪ್ರಸ್ಪವಾದಂತಹ ಶಬ್ದವನ್ನು ಅಗ್ನಿಪುರಾಣ ಹೇಳುತ್ತದೆ. ವ್ರತಂ ಹಿ ಕರ್ತೃ ಸಂತಾಪಾತ ತಪ ಇತ್ಯಭಿಧೀಯತೆ ಅಂತ. ತಪಸ್ಸು ಅಂದರೆ ವ್ರತವನ್ನೇ ಮಾಡುವುದು, ಆದರೆ ಅದಕ್ಕೆ ಅನುಗುಣವಾದಂತಹ ಬೇಕಾದಷ್ಟು ತಯಾರಿಕೆಗಳು, ದೈಹಿಕವಾದ, ವಾಚಿಕವಾದ, ಮಾನಸಿಕವಾದಂತಹ ವಿಶಿಷ್ಟವಾದಂತಹ ಪ್ರಯತ್ನಗಳು. ಇದರಲ್ಲಿ ವ್ರತದಲ್ಲಿ ಏನೆಲ್ಲ ಸೇರಬೇಕು? ನಾವು ಕೃಷ್ಣಾಷ್ಟಮಿ ವ್ರತವನ್ನು ಮಾಡುವುದಾಗಿದ್ದರೆ ಎಷ್ಟೆಲ್ಲ ನಮ್ಮಲ್ಲಿ ಸಾಧನಾಂಶಗಳು ಬೇಕು ಅಂದರೆ, ಕೂರ್ಮಪುರಾಣ ಹೇಳ್ತದೆ, ಬ್ರಹ್ಮಚರ್ಯಂ, ಅಹಿಂಸಾಚ, ಕ್ಷಮಾ, ಶೌಚಂ, ತಪಃ, ದಮಃ, ಸಂತೋಷ, ಸತ್ಯಂ, ಆಸ್ತಿಕ್ಯಂ, ಇದಿಷ್ಟು ವ್ರತಾಂಗಾನಿ ವಿಶೇಷತಃ ಮುಖ್ಯವಾದಂತಹ ವ್ರತಕ್ಕೆ ಇರಬೇಕಾಗಿರತಕ್ಕಂಥ ಗುಣಗಳು. ಇದರಲ್ಲಿ ಒಂದು ಹೋದರೂ ಸಹ ಸ್ವಲ್ಪ ನ್ಯೂನತೆ ಬರ್ತದೆ ಅಂತ ಹೇಳುತ್ತಾರೆ. ಏಕೇನಾಪಿ ಅಥ ಹೀನೇನ ವ್ರತಮಸ್ಯತು ಲುಪ್ಯತೆ. ಹಾಗಾಗಿ ತಸ್ಮಾತ್ ಆತ್ಮಗುಣೋಪೇತಃ, ಆದಷ್ಟು ಪರಮಾತ್ಮನಿಗೆ ಇಷ್ಟವಾದಂಥ ಗುಣಗಳಲ್ಲಿ ಸೇರಿಕೊಂಡು ಮದ್ವ್ರತಂ ಓಢುಮರ್ಹತಿ, ನನ್ನ ವ್ರತವನ್ನು ಮಾಡಲಿಕ್ಕೆ ಉಂಟು ಅಂತ ಕೃಷ್ಣನೇ ಹೇಳುತ್ತಾ ಇದ್ದಾನೆ. ಮಗದೊಂದು ರೀತಿಯಲ್ಲಿ ಗರುಡ ಪುರಾಣ 10 ಗುಣಗಳಿವೆ ಅಂತ ಪಟ್ಟಿ ಮಾಡಿದೆ. ಕ್ಷಮಾ, ಸತ್ಯಂ, ದಯಾ, ದಾನಂ, ಶೌಚಂ, ಇಂದ್ರಿಯ ನಿಗ್ರಹ, ದೇವಪೂಜಾ, ಅಗ್ನಿಹರಣಂ, ಸಂತೋಷ, ಅಸ್ತೇಯಮೇವ ಚ. ಮುಖ್ಯವಾಗಿ ಗಮನಿಸಬೇಕಾದ್ದು, ವ್ರತ ಮಾಡುವವ ಎಲ್ಲಿಯೋ ಕದ್ದುಕೊಂಡು ಬಂದಿರತಕ್ಕಂಥ ಹೂ ಸೊತ್ತುಗಳಿಂದೆಲ್ಲ ಅಲ್ಲ. ಸರ್ವವ್ರತೇಶು ಅಯಂ ಧರ್ಮ ಸಾಮಾನ್ಯ ದಶದಾ ಸ್ಮೃತಃ. ಯಾವುದೇ ವ್ರತವನ್ನು ನಾವು ಮಾಡುವುದಾದರೂ ಈ 10 ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕೆನ್ನುವುದು ಮಾಮೂಲಿ ಇದೆ. ನೆಕ್ಸ್ಟ್, ದೇವತಾ ಧರ್ಮ ಕಾರ್ಯೇಶು ಬ್ರಹ್ಮಚರ್ಯ ವ್ರತಂ ಚರೇತ್. ಮುಖ್ಯವಾದಂತಹ ಒಂದು ಗುಣ ಮಹಾಭಾರತ ಹೇಳುತ್ತದೆ. ಭಗವಂತನೆಡೆಗೆ ಮನಸ್ಸನ್ನು ಹರಿಯಗೊಡಬೇಕು ಅನ್ನುವ ನೆಲೆಯಲ್ಲಿ ಬ್ರಹ್ಮಚರ್ಯವನ್ನು ಹೇಳುತ್ತಾ, ಶಾರೀರಿಕವಾಗಿರತಕ್ಕಂತಹ ಹೆಂಡತಿ ಮಕ್ಕಳ, ಗಂಡ ಮನೆಯವರ ಇವರೆಲ್ಲರ ಜೊತೆಯಲ್ಲಿ ಏನೋ ಸಂಭ್ರಮದ ಆಚರಣೆ ಮಾಡುವುದಲ್ಲ ಹೇಳಲಿಕ್ಕೋಸ್ಕರ ಆದಷ್ಟು ಕಟ್ಟುನಿಟ್ಟಿನ ದೈಹಿಕವಾದ ವ್ರತಗಳು, ನಿಯಮಗಳು ಬೇಕು ಅಂತಾರೆ. ಅದರೊಟ್ಟಿಗೆ ಮಡಿವಂತಿಗೆ, ಶೌಚಂ, ಆಯುಹು ತದಾ ಆರೋಗ್ಯಂ ಲಭತೆ ಬ್ರಹ್ಮಚಾರಿಭಿ. ಬ್ರಹ್ಮಚರ್ಯದಿಂದ ವಿಶೇಷವಾದಂತಹ ಮಡಿವಂತಿಕೆ ಕಾಪಾಡಲ್ಪಡ್ತದೆ. ಇಲ್ಲಾದರೆ ಎಲ್ಲ ಕಡೆಯಲ್ಲಿಯೂ ಸ್ಪರ್ಶನ ದೋಷ ಉಂಟಾಗ್ತದೆ, ಆಯುಷ್ಯ ಅಭಿವೃದ್ಧಿ ಆಗ್ತದೆ, ಅದರೊಟ್ಟಿಗೆ ಆರೋಗ್ಯವೂ ಬರ್ತದೆ. ಇದು ನಮಗೆ ಗೊತ್ತು. ಬೇಕಾದಷ್ಟು ಕಡೆಯಲ್ಲಿ ಮುಟ್ಟದಿರುವುದರಿಂದ ಎಷ್ಟು ಆರೋಗ್ಯ ವೃದ್ಧಿಯಾಗಿದೆ ಅಂತ ಒಂದು 4 ವರ್ಷದ ಕೆಳಗೆ ನಾವು ನೋಡಿದ್ದೇವೆ, ಸಾಮೂಹಿಕವಾದ ಕೊರೋನಾ ಬಂದಾಗೆಲ್ಲ. ಬ್ರಹ್ಮಚರ್ಯದ ಒಟ್ಟಿಗೆ ಇನ್ನೊಂದು ಮುಖ್ಯವಾದದ್ದು ಗಮನಿಸಬೇಕಾದ್ದು ಕೂರ್ಮಪುರಾಣ ಹೇಳ್ತದೆ, ಅದಶಯ್ಯಾಮ್ ಅಂತ. ವ್ರತನಿಷ್ಠನಾದವನು ನೆಲದಲ್ಲಿ ಮಲಗಲಿಕ್ಕೆ, ಹಾಸಿಗೆ ಮೇಲೆ, ಮಂಚದ ಮೇಲೆ ಎಲ್ಲ ಮಲಗಲಿಕ್ಕಿಲ್ಲ. ಬ್ರಹ್ಮಚರ್ಯಂ, ಅದಶಯ್ಯಾಮ್, ಉಪವಾಸಂ. 3ನೇದು ಉಪವಾಸ, ಆಹಾರಗಳ ನಿಯಂತ್ರಣ, ಜೊತೆಯಲ್ಲಿ ದ್ವಿಜಾರ್ಚನಂ, ಜ್ಞಾನಿಗಳ ಸೇವೆ, ಅರಿತವರ ಉಪಾಸನೆ. ಇದಿಷ್ಟು ವ್ರತೇಶು ಏತೇಷು ಕುರ್ವೀತ ಶಾಂತಃ ಸಂಯತ ಮಾನಸಃ. ಕೋಪ ಎಲ್ಲ ಮಾಡಲಿಕ್ಕಿಲ್ಲ, ಇಂದ್ರಿಯಗಳ ಚಾಪಲಗಳಿಗೆಲ್ಲ ಆತ ಸೇರಿಕೊಳ್ಳದಂತೆ ಇರಬೇಕು. ಇಷ್ಟ ಆಡಿಕೊಂಡ್ರೆ ಏನಾಗ್ತದೆ ಹೇಳಿದರೆ, ಪದ್ಮಪುರಾಣ ಹೇಳ್ತದೆ, ಸಾಗರಾದ್ಯಾನಿ ತೀರ್ಥಾನಿ ಮುಕ್ತಿಸ್ಥಾನಾನಿ ಸರ್ವಶಃ ಗೃಹೇ ತಿಷ್ಠಂತಿ ಸರ್ವಾಂಗೇ ಜಯಂತಿ ವ್ರತಕಾರಿಣಃ. ಕೃಷ್ಣ ಜನ್ಮೋತ್ಸವದ ವ್ರತವನ್ನು ಮಾಡುವವ ಯಾರಿದ್ದಾನೆ, ಅವನು ಕಟ್ಟುನಿಟ್ಟಿನ ಕೆಲವೆಲ್ಲ ಗುಣಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಿದ್ದರೆ ಅವನ ಮನೆಯಲ್ಲೇ ಎಲ್ಲ ತೀರ್ಥಗಳು ಬಂದು ಸೇರಿದ ಹಾಗೆ, ಎಲ್ಲ ಕ್ಷೇತ್ರಗಳು ಅವನ ಮನೆಯಲ್ಲಿ ನೆಲೆಗೊಳ್ಳುತ್ತವೆ. ಅವನ ದೇಹದಲ್ಲಿಯೇ ಎಲ್ಲ ರೀತಿಯಾಗಿರತಕ್ಕಂತಹ ದೇವತಾ ಸನ್ನಿಧಾನಗಳು ಬರ್ತವೆ ಅಂತೇಳಿ ಆತನನ್ನು ಪುಣ್ಯಾತ್ಮನನ್ನಾಗಿ ಪರಿಚಯಿಸಿದ್ದಾರೆ. ಇದನ್ನು ಮೈತ್ರಾಯಣ ಸಂಮತಿಯಲ್ಲಿ ಬಹಳ ಸುಂದರವಾಗಿ ದೇವತೆಗಳಿಗೆ ಎಷ್ಟು ಖುಷಿಯಾಗ್ತದೆ ವ್ರತಧಾರಿ ಅನ್ನುವುದಕ್ಕೆ, ವ್ರತೇನ ಯಂ ವ್ರತಿನೋ ವರ್ಧಯಂತಿ ದೇವಾ ಮನುಷ್ಯ ಪಿತರಶ್ಚ ಅಂತ ಹೇಳಿಕೊಂಡು ಬಹಳಷ್ಟು ಒಳ್ಳೆಯ ರೀತಿಯಿಂದ
ಅವನಲ್ಲಿ ಎಷ್ಟೆಲ್ಲ ದೇವತೆಗಳ ಸಮಾವೇಶ ಸೇರ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬ್ರಹ್ಮವಿವರ್ತ ಪುರಾಣದ ಒಂದು ಮಾತು, ಕೃಷ್ಣನ ವ್ರತ ಅಂದರೆ ಕೃಷ್ಣ ಚರಿತ ವ್ರತ ಅಂತ ಕರೀತಾನೆ. ಕೃಷ್ಣನ ಆಚರಣೆಯನ್ನು ನಾವು ನಡೆಸಿಕೊಳ್ಳುವುದು, ಅವನ ಚಿಂತನೆಯನ್ನು ಮೈಗೂಡಿಸಿಕೊಳ್ಳುವುದು ಎನ್ನುವ ಅರ್ಥದಲ್ಲಿ ಹೇಳ್ತಾ, ಏವಂಯ ಕುರುತೆ ಭಕ್ತಿಯ ಭಾರತೆ ವ್ರತಮುತ್ತಮಂ ಪೂರ್ವಾನ್ ಸಪ್ತ ಪರಾನ್ ಸಪ್ತ ಸ್ವಾತ್ಮಾನಂ ಉದ್ಧರೆ ಧ್ರುವಂ. ಅವನ ಕಳೆದ 7 ಮಂದಿ ತಲೆಮಾರಿನವರು, ಮುಂದಿನ 7 ತಲೆಮಾರಿನವರು ಸಹ ಉದ್ಧಾರ ಆಗ್ತಾರೆ ಕೃಷ್ಣನ ಸೇವೆಯಿಂದ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅವನ ಒಟ್ಟಿಗಿರುವವರು ಮಾತರಂ ಭ್ರಾತರಂಚೈವ ಶ್ವಶ್ರೂಂ ಚ ಶ್ವಶುರಂ ಸುತಾಂ ಜಾಮಾತರಂ ತಥಾ ಭೃತ್ಯಂ ಉದ್ಧರೇತ್ ನಿಶ್ಚಿತಂ ನರಹ ಅಂತ. 7 ಜನರ ಉದ್ಧಾರ 7 ತಲೆಮಾರು ಮಾತ್ರ ಅಲ್ಲ, ವ್ರತ ಮಾಡಿದವನ ಅಮ್ಮ ಜೊತೆಯಲ್ಲಿ ಅಣ್ಣ ಮತ್ತು ಸೊಸೆ, ಮಾಮ, ಅತ್ತೆ, ಅಳಿಯ, ಮಗಳು, ಕೊನೆಗೆ ಕೆಲಸದವರೂ ಸಹ. ಇಲ್ಲಿ ಒಂದು ಮನೆಯ ವ್ರತಾಚರಣೆಯಿಂದ ಇಷ್ಟೆಲ್ಲ ಉದ್ಧಾರಕವಾದ ಮಾತುಗಳಿವೆ ಅಂತಾರೆ. ಇತ್ಯೇವಂ ಕಥಿತಂ ವಿಪ್ರ ಶ್ರೀಕೃಷ್ಣ ಚರಿತ ವ್ರತಂ. ಇದು ಪ್ರಧಾನವಾಗಿ 2 ಅಂಶವನ್ನು ಕೊಡ್ತದೆ, ಸುಖದಂ ಮೋಕ್ಷದಂ ಸಾರಂ ಅಪರಂ ಕಥಯಾಮಿತ್. ಇನ್ನೆಂತ ಹೇಳಬೇಕು ಅಂತ ಕೇಳ್ತಾರೆ, ವಿಶೇಷವಾಗಿ ಈ ಲೋಕದಲ್ಲಿ ಈಗ ಬದುಕಿನಲ್ಲಿ ವಿಶೇಷವಾದ ಸುಖವನ್ನು, ಮುಂದೆ ಮೋಕ್ಷವನ್ನು ಸಹ ಕಲ್ಪಿಸುವಂಥದ್ದು ಅಂತ ಒಟ್ಟು ವ್ರತದ ಸಾರ 2 ಮುಖ. ಇಲ್ಲಿನ ಬದುಕಿನಲ್ಲಿ ಅಭಿವೃದ್ಧಿ, ಮುಂದೆ ಸದ್ಗತಿ, ಇದು ಎರಡನ್ನು ಕೃಷ್ಣನ ವ್ರತ ಮಾಡಿಕೊಡ್ತದೆ ಅಂತ ಹೇಳ್ತಾರೆ. ಮುಂದೆ ನಕುರುವಂತಿ ಜಾನಂತಹ ಕಾಂದಪುರಾಣದ ನಿರ್ಣಯ ಸಿಂಧು ಉದ್ಧಾರ ಮಾಡಿದ ಒಂದು ವಾಕ್ಯ ಹೇಳ್ತದೆ, ಗೊತ್ತಿದ್ದು ಕೃಷ್ಣನ ವ್ರತವನ್ನು ಮಾಡದೇ ಇದ್ದರೆ ಏನಾಗ್ತದೆ. ಜಾನಂತ ಕೃಷ್ಣ ಜನ್ಮಾಷ್ಟಮಿ ವ್ರತ, ಜನ್ಮಾಷ್ಟಮಿ ವ್ರತ ಅಂತಲೇ ಕರೆದಿದ್ದಾರೆ ಅದನ್ನು. ತೇ ಭವಂತಿ ನರಾಹ ಪ್ರಾಜ್ಞ ವ್ಯಾಳಾಹ ವ್ಯಾಘ್ರಾಶ್ಚ ಕಾನನೆ. ಅವರು ಕ್ರೂರ ಮೃಗಗಳಾಗಿ ಕಾಡಿನಲ್ಲಿ ಮತ್ತೆ ಹುಟ್ಟಿ ಬರ್ತಾರೆ ಹೇಳ್ತಾರೆ. ಇದು ವಿಚಿತ್ರವಾದಂತಹ ದುಷ್ಟ ಯೋನಿಗಳು, ಪ್ರಾಣಿ ಜನ್ಮಗಳವರಿಗೆ ಬರಲಿಕ್ಕಿದೆ. ಮನುಷ್ಯರಾಗಿ ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದರೆ ಪ್ರಾಣಿಗಳಾಗಿರಿ ಅಂತ ಶಾಪ ಕೊಡುತ್ತಾರೆ. ಕೃಷ್ಣ ಜನ್ಮಾಷ್ಟಮೀಂ ರಾಮನವಮೀಂ ಪುಣ್ಯದಾಂ ಪರಾಂ ಶಿವರಾತ್ರಿಂ ತಥಾ ಚೈವ ಏಕಾದಶೀಂ ವಾರಂ ರವೆಸ್ತತ ಪಂಚಪರ್ವಾಣಿ. ಇದು 5 ಪರ್ವಗಳು, 5 ಹಬ್ಬಗಳು ಅಂತ ಕರೀತಾರೆ. ರಾಮನವಮಿ ಆಚರಣೆ, ಕೃಷ್ಣ ಜನ್ಮಾಷ್ಟಮಿ ವ್ರತ, ಜೊತೆಯಲ್ಲಿ ಶಿವರಾತ್ರಿ ಮತ್ತು ಏಕಾದಶಿ ಮತ್ತು ಭಾನುವಾರ. ಇದು ವಾರಗಳಲ್ಲಿ ಭಾನುವಾರವನ್ನು ಇಟ್ಟುಕೊಂಡು ಹೇಳ್ತಾರೆ ಅವರು. ಇದು ಪಂಚವ್ರತಗಳು ಪ್ರಧಾನವಾದವುಗಳು. ಅದರಲ್ಲಿ ಮುಖ್ಯ ಮೊದಲ ಸ್ಥಾನ ಅದು ಕೃಷ್ಣಾಷ್ಟಮಿಗೆ. ಪಂಚಪರ್ವಾಣಿ ಪುಣ್ಯಾನಿಯೇ ನಕುರುವಂತಿ ಮಾನವಾಹ ಲಭಂತೆ ಬ್ರಹ್ಮಹತ್ಯಾಂತೆ ಚಂಡಾಲಾಧಿಕ ಪಾಪಿನಃ. ಬ್ರಹ್ಮವೈವರ್ತ ಹೇಳ್ತದೆ, ಈ 5 ಪರ್ವಗಳನ್ನು ಆಚರಿಸದೆ ಹೋದರೆ ಆತ ಅತ್ಯಂತ ನೀಚನಾಗ್ತಾನೆ ಅಂತ ಅರ್ಥ ಅಂತ. ಅವನು ಭಗವಂತನನ್ನೇ ಇಲ್ಲ ಮಾಡಿಕೊಂಡಾಗೆ ದೇವರ ಸೇವೆಯನ್ನು ಮಾಡದವ ಅಂತ ಹೇಳ್ತಾರೆ. ಪ್ರಧಾನವಾದ ನಮ್ಮ ದೇಶದ 2 ರೂಪಗಳು, ರಾಮ ಮತ್ತು ಕೃಷ್ಣ ರೂಪಗಳು, ರಾಮಾಯಣ ಮತ್ತು ಮಹಾಭಾರತಕ್ಕೆ ಕಾರಣವಾದವುಗಳು ಅವರಿರುವರ ಅತ್ಯಧಿಕವಾದ ಪರ್ವವನ್ನು ಆಚರಿಸಬೇಕಾದ್ದು ಅಂತ ತಿಳಿಸ್ತಾರೆ. ಎಲ್ಲಿಯಾದರೂ ಮೋಸದಲ್ಲಿ, ವ್ಯಾಜದಲ್ಲಿ, ಬೂಟಾಟಿಕೆಯಲ್ಲಿ, ತೋರಿಕೆಯಲ್ಲಿ ಎಲ್ಲ ಮಾಡಿದರೆ ಛದ್ಮನಾಚರಿತಂ ಮೆಚ್ಚ ವ್ರತಂ ರಕ್ಷಾಂಸಿ ಗಚ್ಚತಿ. ಕೂರ್ಮಪುರಾಣ ಹೇಳ್ತದೆ, ಹಾಗೆಲ್ಲ ನೀವು ಮೋಸದಲ್ಲಿ ಮಾಡಿದರೆ ನೀವು ಮಾಡಿದ್ದೆಲ್ಲ ಪಾಲು ಅದು ರಾಕ್ಷಸರಿಗೆ ಸೇರ್ತದೆ, ನಿಮಗೆ ಬರುವುದಿಲ್ಲ ಅಂತ ಹೇಳಿ ಅದು ಫೋಲಾಗ್ತದೆ ಅಂತ ತಿಳಿಸಿಕೊಡ್ತಾರೆ. ಮುಂದೆ ಪ್ರಾರಬ್ಧ, ಇದು ಒಂದು ದೊಡ್ಡ ಪ್ರಶ್ನೆ. ಇವತ್ತು ಆಶೌಚಗಳಿರ್ತವೆ. ಕೆಲವು ಮನೆಯಲ್ಲಿ ಹೆತ್ತ ಆಶೌಚ ಬರ್ತದೆ, ಆಗ ವ್ರತ ಮಾಡಬೇಕೋ ಬೇಡವೋ ಕೆಲವರಿಗೆಲ್ಲ ಪ್ರಶ್ನೆ. ಕೆಲವರಿಗೆ ಮೃತಾಶೌಚ ಇರ್ತದೆ, ಯಾರೋ ಕುಟುಂಬದವರು ಸತ್ತಿರ್ತಾರೆ, ವ್ರತ ಮಾಡಬೇಕೋ ಬೇಡವೋ ಅಂತ ಅವರಿಗೆ ಡೌಟ್ ಇರ್ತದೆ. ಬೇಡ ಅಂತ ಹೇಳಿದರೆ ಭಾರಿ ಅವರ ದೃಷ್ಟಿಯಲ್ಲಿ ಅಂತ ಕೇಳಿದರೆ ಬೇಡ ಹೇಳ್ತಾರೆ, ಬೇಡ ಇರಲಿ ಅಂತ. ದೇವರ ಸೇವೆ ಅಲ್ವಾ, ವ್ರತ ಅಲ್ವಾ, ಅದೆಲ್ಲ ಮೈಲಿಗೆ ಆಗೋದು ಬೇಡ. ಬೇಡ ಅಂದರೆ ನಿಜವಾಗಿ ಬೇಡ ಅಂದರೆ ಎಂಥದ್ದು, ಉಪವಾಸವೂ ಬೇಡ ಅಂತ ಮಾಡಿಕೊಳ್ತಾರೆ ಅವರು. ಎಂಥದೂ ಇಲ್ಲ, ಮನೆಯಲ್ಲಿ ಉಂಡೆ ಚಕ್ಕುಲಿ ಇಲ್ಲ ಮಾತ್ರ ಅಲ್ಲ, ಇನ್ಯಾವುದೂ ಇಲ್ಲ ಆಗ್ತದೆ. ಅದಕ್ಕೆ ಒಂದು ಪ್ರಮಾಣವನ್ನು ಗರುಡ ಪುರಾಣ ಹೇಳುತ್ತದೆ. ವಿಶೇಷವಾಗಿ ಗರುಡ ಪುರಾಣ ಅದು ಕೃಷ್ಣ ಗರುಡನಿಗೆ ಹೇಳಿದ್ದು. ಸತ್ತ ಬಳಿಕದ ಸುದ್ದಿ ಹೆಚ್ಚಿರುವುದು, ಮನುಷ್ಯನ ಸಾಧನೆಗಳ ಬಗ್ಗೆ ಫೋಕಸ್ ಮಾಡಿದ ಪುರಾಣ ಅದು. ಅಲ್ಲಿ ಹೇಳ್ತಾರೆ, ಮನೆ ಮಂದಿಯಲ್ಲಿ ಸೂತಕವೋ ಮೃತಕವೋ ಅದು ಬೆಸ್ಟ್ ವಿಷಯ ಮತ್ತೆ. ಆದರೆ ಹೆಣ್ಮಕ್ಕಳು ಮುಟ್ಟಾಗುವುದಂತೂ ಮಾಮೂಲಿ ಆಗಿರ್ತದೆ. ಹಾಗಿರುವಾಗ ಅವರಿಗೊಂದು ಲೋಪ ಆಯ್ತಲ್ಲ, ಮಾಡಲಿಕ್ಕೆ ಬರ್ತದೋ ಇಲ್ವೋ ವ್ರತ ಅಂತ ಕೇಳಿದರೆ ಇದು ಮಾಮೂಲಿ ಪ್ರಶ್ನೆ ಯಾವತ್ತೂ ಇರುವಂಥದ್ದು.
ಆನಂತರ ಉಳಿದದ್ದಕ್ಕೆ ಕೇಳ್ತೇನೆ. ಪ್ರಾರಬ್ಧ ತಪಸಾಂ ಸ್ತ್ರೀಣಾಂ ರಜೋಹನ್ಯಾತ್ ವ್ರತಂ ನಹಿ. ಒಂದೊಮ್ಮೆ ಅವರು ಮುಟ್ಟಾಗಿ ಹೋದರೆ ಆ ದಿನವೋ ಹಿಂದಿನ ದಿನವೋ ಶುರುವಾದ ನಂತರವೋ ಎಲ್ಲ ಆದರೆ ಅವರಿಗೇನು ತೊಂದರೆ ಆಗುವುದಿಲ್ಲ. ಅನ್ಯೈಹಿ ದಾನಾಧಿಕಂ ಕುರಿಯಾತ್ ಕಾಯಿಕಂ ಸ್ವಯಮೇವತು ಅಂತ. ಅವರಾಗಿ ಯಾರಿಗೂ ದಾನ ದಕ್ಷಿಣೆ ಎಲ್ಲ ಕೊಡಲಿಕ್ಕೆಲ್ಲ ಹೋಗುವುದು ಬೇಡ. ಅವರು ಅರ್ಘ್ಯ ಪ್ರದಾನವನ್ನು ಅವರು ಮಾಡಲಿಕ್ಕಿಲ್ಲ, ಬೇರೊಬ್ಬರಿಂದ ಮಾಡಿಸಲಿಕ್ಕೆ. ಅವರ ಪರವಾಗಿ ಮನೆಯಲ್ಲಿ ಯಾರಿದ್ದರೂ ಅವಳ ಪರವಾಗಿ ಅಂತ ಹೇಳಿ ಅರ್ಘ್ಯ ಕೊಡಲಿಕ್ಕೆ, ಮತ್ತು ಎಷ್ಟ 3 ಅರ್ಘ್ಯೆಯನ್ನು ಅವರ ಪರವಾಗಿ ಕೊಡಲಿಕ್ಕೆ ಆಗ್ತದೆ. ಮತ್ತು ದೈಹಿಕವಾಗಿ ಮಾಡುವಂಥದ್ದು ಏನು ಕೇಳಿದರೆ ಉಪವಾಸ, ಅದನ್ನು ಅವಳೇ ಮಾಡಬೇಕು. ಅದು ಯಾರಾದರೂ ಮಾಡಿದರೆ ಆಯಿತು ಅಲ್ಲ, ನನ್ನ ಪರವಾಗಿ ಯಾರಾದರೂ ಮಾಡ್ತಾ ಇದ್ದಾರಲ್ಲ ಅಂತ ಇಲ್ಲ. ಉಪವಾಸವನ್ನು ಮುಟ್ಟಾದವಳಿಗೆ ಮಾಡಲಿಕ್ಕೆ ಉಂಟು, ಅರ್ಘ್ಯದಾನವನ್ನು ಮಾತ್ರ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನು ಯಾರಿಗಾದರೂ ಏನಾದರೂ ದಾನ ಕೊಡಬೇಕು ಅಂತ ಮರುದಿನ ಇದ್ದರೆ, ಊಟ ಹಾಕುವಂಥದ್ದಿದ್ದರೆ ಅವಳು ಮಾಡಲಿಕ್ಕೆ ಬರೋದಿಲ್ಲ. ಅನ್ನದಾನಾದಿಗಳು ನಡೆಯುವುದಿಲ್ಲ. ರಜಸ್ವಲೆ ಎನ್ನುವುದೊಂದು ಮುಟ್ಟದಿರುವ ಸಂಗತಿ, ಒಂದು ದೊಡ್ಡ ಸಂಗತಿ. ಅದು ಇನ್ನೊಮ್ಮೆ ಮಾತಾಡುತ್ತೇನೆ. ಇದ್ದದ್ದನ್ನು ಇಟ್ಟುಕೊಂಡು ಮಾತಾಡೋದು ನಾವು. ಅವರಿಗೆಲ್ಲ ಕೆಲವು ಕಡೆಯಲ್ಲಿ ಪ್ರವೇಶ ಇಲ್ಲ ಅಂತ ದೊಡ್ಡ ಇಶ್ಯೂ ಆಗಿದೆ. ಹ್ಯಾಪಿ ಟು ಬ್ಲೀಡ್ ಅಂತ ಹೇಳಿಕೊಂಡವರು ಇದ್ದಾರೆ, ಬಿಡಿ ಇಶ್ಯೂಗಳು. ಅದಕ್ಕಿಂತ ಕೆಳ ದರ್ಜೆದ್ದು ಜಾತಾಶೌಚ ಮತ್ತು ಮೃತಾಶೌಚ ಲೆಕ್ಕ ಹಾಕಿಕೊಳ್ಳಿ. ಸೂತಕಂ ಮೃತಕಂಚೈವ ಅಂತ ಹೇಳಿಕೊಳ್ಳುವಲ್ಲಿ ಸೂತಕ ದ್ವಿಗುಣಂ ಶಾವಃ, ಶಾವಾದ್ವಿಗುಣಂ ಆರ್ತವಂ, ಆರ್ತವಾದ್ವಿಗುಣಂ ಸೂತಿ, ಸೂತೆಯಸ್ತು ಶವದಾಹಕಃ ಅಂತ. ಇಲ್ಲಿ ಪ್ರಮಾಣ ಹಾಕಿಲ್ಲ, ನಾನು ಚಿಂತನೆಯಲ್ಲಿ ಕೊಡ್ತಾ ಇದ್ದೇನೆ. ಅದು ಎಲ್ಲಿ ಉಂಟು ಅಂತ ಹುಡುಕಬೇಡಿ ಅಲ್ಲಿ, ಮತ್ತೆ ಅದು ನನ್ನ ದೊಂಡೆಯಲ್ಲಿ ಉಂಟು. ಈಗ ಹೆತ್ತ ಆಶೌಚಕ್ಕಿಂತ ಡಬಲ್ ಮೈಲಿಗೆ ಸತ್ತ ಆಶೌಚ. ಸತ್ತ ಆಶೌಚದವನಿಗಿಂತ ಹೆಚ್ಚು ಮೈಲಿಗೆಯವಳು ರಜಸ್ವಲೆ. ರಜಸ್ವಲೆಗಿಂತ ಹೆಚ್ಚು ಮೈಲಿಗೆಯವಳು, ಡಬಲ್ ಮೈಲಿಗೆಯವಳು ಹೆತ್ತವಳು. ಹೆತ್ತವಳಿಗಿಂತ ಡಬಲ್ ಮೈಲಿಗೆ ಹೆಣ ಸುಟ್ಟವನು. ಇದು ಕ್ರಮ. ಹಾಗಾದರೆ ಇಲ್ಲಿ ರಜಸ್ವಲೆ ಬಗ್ಗೆ ನಾವಿಷ್ಟು ಫ್ಲೆಕ್ಸಿಬಲ್ ಆಗಿ ಮತ್ತಷ್ಟು ಲಿಬರಲ್ ಆಗಿ ಅವಳಿಗೆ ಎಷ್ಟು ಕಾರ್ಯಕ್ರಮಕ್ಕೆ ಅವಕಾಶ ಇದೆ ಇಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದೇವೆ. ಹಾಗಿರುವಾಗ ಅಮ್ಮೆ ಸೂತಕದವನ ಬಗ್ಗೆ ನೀವು ಕೇಳುವುದೇ ಬೇಡ. ಅವನದು ಕಮ್ಮಿಯವ. ಯಾವುದೋ ಕುಟುಂಬದಲ್ಲಿ ಮನೆಯಲ್ಲಿ ಹೆತ್ತಿದೆ, ಎಲ್ಲಿಯೋ ಒಂದು ಕಡೆಯಲ್ಲಿ ಯಾರು ಸತ್ತಿದ್ದಾನೆ ಅನ್ನುವ ಜತೆಯಲ್ಲಿ ನೀವು ಅಳುವುದು ಬೇಡ. ಕ್ರಮ ಪ್ರಕಾರವಾಗಿ ನೀವು ಅರ್ಘ್ಯವನ್ನು ಕೊಡದೆ ಉಪವಾಸ ಮಾಡುವಂಥದ್ದು ಮಾಡಿ ಕೃಷ್ಣ 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 ಅಂತ ಹೇಳುವುದರಲ್ಲಿ ಅಥವಾ ಅವನ ಚರಿತ್ರೆಗಳನ್ನು ಕೇಳುವುದರಲ್ಲಿ ಏನು ತಪ್ಪಿಲ್ಲ ಅಂತ ಸ್ಪಷ್ಟಪಡಿಸಿದ್ದೇನೆ. ಮುಂದೆ ಅದರೇ ಸ್ಲೈಡ್ಸ್ಗಳಲ್ಲಿ ಕೆಲವು ಮಾತುಗಳಿವೆ. ತತ್ರ ದ್ರವ್ಯಂ ಅಲ್ಲ ಬ್ಯಾಕ್ ನಿತ್ಯ ಅಲ್ಲಿ ವಿತ್ತಶಾಟ್ಯಮ ಕುರ್ವಾಣ ಸಮ್ಯಕ್ ಫಲಮಮಾಪುನಿಯಾತ್ ಕುರ್ವಾಣ ವಿತ್ತಶಾಟ್ಯಂಚ ಲಭತೆ ಸದೃಶಂ ಫಲಂ ಅಂತ ಬ್ರಹ್ಮವೈವರ್ತ. ವ್ರತ ಮಾಡುವವನು ಪಿಟ್ಟಾಸಿ ಆಗಬಾರ್ದು ಅಂತ ಹೇಳ್ತದೆ. ದೇವರಿಗೆ ಒಂದೊಂದು ಕೊಟ್ಟರೆ ಸಾಕಾಗ್ತದೆ, ಸಣ್ಣ ಮಗುವಲ್ಲ ಎಷ್ಟು ತಿಂತದೆ ಹೇಳಿಕೊಂಡು ಸಣ್ಣ ಸಣ್ಣ ಉಂಡೆ ಒಂದೊಂದು ಮಾತ್ರ ಮಾಡಿಕೊಂಡು ಮತ್ತೆ ಕೃಷ್ಣಾಷ್ಟಮಿ ಮುಗಿಲಿ ಮತ್ತೆ ಬೇಕಾದಷ್ಟು ನಾವು ತಂದು ಎಲ್ಲ ಮಾಡಿ ತಿನ್ನುವ ಅಂತ ಪುರುಸೋತಾದಾಗ ಮಾಡುವ ಹಾಗೆಲ್ಲ ಇಲ್ಲ. ಸಂಪತ್ತಿದ್ದರೆ ಅದನ್ನು ವೈಭವದಲ್ಲಿ ವ್ರತವನ್ನು ನಡೆಸಬೇಕು. ಸಾಲ ಮಾಡಿ ಎಲ್ಲಿದ್ದು ಕದ್ದುಕೊಂಡು ಇನ್ನೊಬ್ಬರು ತಲೆ ಬೋಳಿಸಿ ಹಾಗೆಲ್ಲ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ದುಡ್ಡಿದ್ದವನಿಗೆ ವ್ರತವನ್ನು ವೈಭವದಲ್ಲಿ ಮಾಡಲಿಕ್ಕೆ ಹೇಳುವಂಥದ್ದು ಹೊರತು ಯಾವಾಗಲೂ ಎಲ್ಲರೂ ಹೀಗೆ ಆಗಬೇಕು ಅಂತೇನು ಹೇಳುವುದಿಲ್ಲ. ಅವರವರ ಯೋಗ್ಯತೆಯಂತೆ ಮಾಡಲಿಕ್ಕೆ ಪುಣ್ಯ ಬರುವುದರಲ್ಲಿ ಏನು ತಪ್ಪಿಲ್ಲ, ಬೇಕಾದಷ್ಟು ದೇವರು ಕೊಡ್ತಾನೆ. ಇನ್ನು ಕ್ರಿಯೆ ಹೇಗಿರ್ತದೆ ವ್ರತದ ಬಗ್ಗೆ ಅಂತ ಹೇಳಲಿಕ್ಕೆ ಇವತ್ತಿನಿಂದ ಸಪ್ತಮಿಯಿಂದ ಶುರುವಾಗ್ತದೆ. ಕೃತ್ವ ಹವಿಷ್ಯಂ ಸಪ್ತಮ್ಯಾಂ, ಇವತ್ತು ಒಳ್ಳೆ ಊಟ ಮಾಡಿ ಸಂಯತಃ ಪಾರಣೇ ತಥ ಹೆಚ್ಚು ತಿನ್ನದಿರಿರಿ. ಅರುಣೋದಯ ವೇಲಾಯಾಮ್ ಸಮುತ್ಥಾಯ ಪರೇ ಅಹನಿ, ಮುಂದಿನ ದಿನದಲ್ಲಿ ಬೆಳಿಗ್ಗೆ ಬೇಗ ಏಳಿರಿ. ಅಷ್ಟಮಿಯಂದು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಿಡಿ. ಈಗ 6:20 ಉದಯ ಆಗ್ತದೆ ಈಗ, ಹಾಗಾಗಿ 4:50 ಎದ್ದರೆ ಆಗ್ತದೆ ಅರುಣೋದಯ ವೇಲಾಯಾಮ್ ಅಂದರೆ. ಆಗ ಗಂಗೆ ಇರ್ತಾಳೆ ನೀರಿಗೆ, ಹಾಗಾಗಿ ಆ ಹೊತ್ತಿಗೆ ಏಳಿರಿ. ಪ್ರಾತಃಕೃತ್ಯಂ ಸಂವಿಧಾಯ, ಬೆಳಗ್ಗಿನ ಕೆಲಸವನ್ನು ಮುಗಿಸಿ ಸ್ನಾತ್ವಾ ಸಂಕಲ್ಪಮಾಚರೇತ್, ಮತ್ತೆ ಸ್ನಾನ ಮಾಡಿ ದೇವರ ವ್ರತ ಮಾಡ್ತೇನೆ ಅಂತ ಸಂಕಲ್ಪ ಮಾಡಲಿಕ್ಕೆ. ವ್ರತೋಪವಾಸಯೋ ಬ್ರಹ್ಮನ್ ಶ್ರೀಕೃಷ್ಣ ಪ್ರೀತಿಯೇತುಕಂ, ವ್ರತ ಮಾಡುವುದು ಮತ್ತು ಉಪವಾಸ ಮಾಡುವುದು ಕೃಷ್ಣನಿಗೆ ಪ್ರಿಯವಾಗಲಿಕ್ಕೆ ಅಂತ ಇರುವುದು, ಅವನಿಂದ ನಮಗೆ ಅನುಗ್ರಹ ಪಡೀಲಿಕ್ಕೆ. ಇದು ಎಷ್ಟು ವೈಭವ ಕೇಳಿದರೆ, ಮನ್ವಾದಿ ದಿನಗಳಲ್ಲಿ ನೀವೆಲ್ಲ ಏನೆಲ್ಲ ಮಾಡ್ತೀರಿ ಪುಣ್ಯ ಕೆಲಸ ಅದಕ್ಕಿಂತ ಜಾಸ್ತಿ ಫಲವನ್ನು ಕೊಡ್ತದೆ. ಮನ್ವಾದಿ ದಿವಸೇ ಪ್ರಾಪ್ತೆ ಯತ್ ಫಲಂ ಸ್ನಾನ ಪೂಜಕೈ ಫಲಂ ಭಾದ್ರಪದೇ ಅಷ್ಟಮ್ಯಾಂ ಭವೇತ್ ಕೋಟಿ ಗುಣಂ ದ್ವಿಜ.
ಬೇರೆ ಪರ್ವಕಾಲದಲ್ಲಿ ಮಾಡಿದ ಸೇವೆಗಳಿಗಿಂತ ಕೃಷ್ಣಾಷ್ಟಮಿ ವ್ರತಕ್ಕೆ ಕೋಟಿ ಗಟ್ಟಲೆ, ಇಟ್ ಈಸ್ ಘಾತ ಹೇಳಿದ್ದು ಕೋಟಿ ಪಾಲು ಅಂತ, ಕೋಟಿ ಪಾಲು ಲಾಭವನ್ನು ಕೊಡುವಂಥದ್ದು ಅಂತ ನೆನಪಿಟ್ಕೊಳ್ಳಿ. ಕೃಷ್ಣಾಷ್ಟಮಿಯ ವ್ರತವನ್ನು ಮಾಡಿದರೆ ಎಲ್ಲ ವ್ರತಗಳಿಗಿಂತ ಹೆಚ್ಚಿನ ಪುಣ್ಯವನ್ನು ಪುರಾಣಕಾರರೆಲ್ಲ ವೇದವ್ಯಾಸರೆಲ್ಲ ಹೇಳಿದ್ದಾರೆ. ಯಾರು ಫಲ ಕೊಡ್ತಾರೋ ಅವರೇ ಹೇಳಿದ್ದಾರೆ. ನೆಕ್ಸ್ಟ್, ಸ್ನಾತ್ವಾ ನಿತ್ಯಕ್ರಿಯಾಂಕೃತ್ವ ನಿರ್ಮಾಯ ಸೂತಿಕಾಗೃಹಂ ಲೋಹಖಂಡ ವನ್ಯಜಾಲೈ ಯುಕ್ತಂ ರಕ್ಷಕ ಸಂಘಕೈ ತತ್ರ ದ್ರವ್ಯಂ ಬಹುವಿಧಂ ನಾಭಿಚ್ಛೇದನ ಕರ್ತನಂ ಧಾತ್ರಿ ಸ್ವರೂಪಾಂ ನಾರಿಂಚ ಯತ್ನತಃ ಸ್ಥಾಪಯದ್ಭುತಃ. ಈಗ ಕೃಷ್ಣ ಹುಟ್ಟಿದ ಒಂದು ಇಂಥ ಕಾಟೇಜನ್ನು ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ, ಗುಡಿಸಲು. ನಾನು ಅದಕ್ಕೆ ಇವತ್ತು ಅದರಲ್ಲಿ ಕೂತಿದ್ದೇನೆ, ಏನೋ ದೇವರು ಮಾಡಿಸಿ ಕೊಟ್ಟಿದ್ದಾರೆ ಇವತ್ತು, ಆಗಿರಲಿ ಅಂತ. ಕೃಷ್ಣ ಹುಟ್ಟುವಾಗ ಒಂದು ಸೂತಿಕಾಗೃಹ ಅಂದರೆ ಪ್ರಸವದ ಮನೆ, ಆ ಮನೆಯನ್ನು ಮಾಡಿ ಅಲ್ಲಿ ಬೇಕಾದ ದ್ರವ್ಯಗಳನ್ನೆಲ್ಲ, ಹೆರಿಗೆಗೆ ಬೇಕಾಗಿರತಕ್ಕ ಸಂಗತಿಗಳನ್ನು, ನಾಭಿನಾಳವನ್ನು ಕತ್ತರಿಸಲು ಬೇಕಾದ ಆಯುಧ, ತೊಳೆದದ್ದು ಒಳ್ಳೆಯ ರೀತಿಯಾದದ್ದು, ಹಾಳಾಗದೇ ಇರುವಂಥದ್ದು, ಮತ್ತು ಕೆಲಸದವಳು ಮಾಡುವಂಥದ್ದು, ಪ್ರಸೂತಿ ಮಾಡಿಸುವವಳು, ಅದರೊಟ್ಟಿಗೆ ಪೂಜಾ ದ್ರವ್ಯಗಳು, ಪೂಜಾ ದ್ರವ್ಯಾಣಿ ಚಾರೋಣಿ ಸೋಪಚಾರಾಣಿ ಷೋಡಶ 16 ಉಪಚಾರ ಪೂಜೆಗಳಿಗೆ ಬೇಕಾದ ಸೊತ್ತುಗಳು, ಫಲಾನಿ ಅಷ್ಟೌಚ ಮಿಷ್ಟಾನಿ ದ್ರವ್ಯಾಣ್ಯೇನ ಮಹಿನಾರದ, ಸಿಹಿ ತಿನಿಸುಗಳು, ಹಾಗೆಯೇ ಹಣ್ಣುಗಳು ಒಂದು 8 ಬಗೆಯದ್ದು. ನೋಡಿ, ಕೃಷ್ಣ ಹುಟ್ಟುವಾಗ 8ನೇ ದಿನ ಆದ್ದರಿಂದ 8 ಬಗೆಯ ಹಣ್ಣುಗಳನ್ನು ಇಡಲಿಕ್ಕೆ ಉಂಟು. ಜಾತಿ ಫಲಂಚ ಕಂಕೋಲಂ ದಾಡಿಮಂ ಶ್ರೀಫಲಂ ತಥಾ ನಾಲಿಕೇರಂಚ ಜಂಬೀರಂ ಕೂಷ್ಮಾಂಡಂಚ ಸುವಾಸಸಂ. ಒಳ್ಳೆ ಪರಿಮಳ ಬರುವ ಒಳ್ಳೆ ಹಣ್ಣಾದ ಹಣ್ಣುಗಳನ್ನೆಲ್ಲ ಅಲ್ಲಿ ಯಾವುದೆಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ತಯಾರು ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು ಹೇಳಲಿಕ್ಕೆ ನೋಡಿ ತೋರಿಸಿದ್ದು. ಒಂದನ್ನಾದರೂ ಹಣ್ಣನ್ನು ತಂದಿಡುವ ಹಾಗೆ. ಪಾದ ಪ್ರಕ್ಷಾಲನಂ ಕೃತ್ವ, ಇದು ಮುಂದಿನ ಕ್ರಿಯೆ. ಧೃತ್ವಾ ದೌತೆ ಚ ವಾಸಸಿ ಆಚಮ್ಯ ಚ ಆಸನೆ ಸ್ಥಿತ್ವ ಸ್ವಸ್ತಿವಾಚನ ಪೂರ್ವಕಂ. ಮುಂದೆ ಸ್ನಾನ ಮಾಡಿ ಬಂದವ, ಕೈಕಾಲು ತೊಳೆದುಕೊಂಡವ, ಒಳ್ಳೆ ಬಟ್ಟೆಯನ್ನು ಸುತ್ತಿಕೊಂಡು ಸ್ವಸ್ತಿ ಹೇಳಿಸಬೇಕು, ಇವತ್ತು ಒಳ್ಳೆಯದಾಗಲಿ ಅಂತ ಪುಣ್ಯಾಹ ಕರ್ಮವನ್ನು ಮಾಡಿಸಬೇಕು. ನೆಕ್ಸ್ಟ್, ಘಟಸ್ಯ ಆರೋಪಣಂ ಕೃತ್ವ ಸಂಪೂಜ್ಯ ಪಂಚದೇವತಾ. ಕಲಶದಲ್ಲಿ ಒಂದೊಮ್ಮೆ ಕೃಷ್ಣನ ಪೂಜೆ ಮಾಡುವುದಾದರೆ, ಪ್ರತೀಕ ಇಲ್ಲದೆ ಹೋದಲ್ಲಿ ಕಲಶದಲ್ಲಿಯೂ ಭಗವಂತನನ್ನು ಕರೀಲಿಕ್ಕೆ ಬರ್ತದೆ ಹೇಳ್ತಾರೆ. ಅದಕ್ಕೆ ಬೇಕಾಗಿರತಕ್ಕ ವಸ್ತುಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ಹೇಳ್ತಾರೆ. ಘಟೈಹಿ ಆವಾಹನಂ ಕೃತ್ವ ಶ್ರೀಕೃಷ್ಣಂ ಪರಮೇಶ್ವರಂ ವಸುದೇವಂ ದೇವಕೀಂಚ ಯಶೋದಾಂ ನಂದಮೇವಚ. ಅವನ ಸಾಕು ತಂದೆ ತಾಯಿಗಳನ್ನು, ಅವನ ನಿಜವಾಗಿ ತಪಸ್ಸು ಮಾಡಿ ಪಡೆದ ತಂದೆ ತಾಯಿಗಳನ್ನು, ರೋಹಿಣೀಂ ಬಲದೇವಂಚ ಷಷ್ಠೀದೇವೀಂ ವಸುಂಧರಾಂ ರೋಹಿಣೀಂ ಬ್ರಾಹ್ಮಣೀಂಚೈವ ಅಷ್ಟಮೀಂ ಸ್ಥಾನದೇವತಾಂ. ತಿಥಿಯ ದೇವತೆಗಳನ್ನು, ಬಲರಾಮನ ತಾಯಿಯನ್ನು ಯಶೋದೆ ಜೊತೆಯಲ್ಲಿ, ಅಶ್ವತ್ಥಾಮನ ಸಹಬಲಿಂ ಹನುಮಂತಂ ವಿಭೀಷಣಂ ಕೃಪಂ ಪರಶುರಾಮಂಚ ವೇದವ್ಯಾಸಂ ಮೃಕಂಡುಕಂ. 7-8 ಚಿರಂಜೀವಿಗಳನ್ನು ಅಂದರೆ ಅಲ್ಲಿರತಕ್ಕಂಥ ಋಷಿಮುನಿಗಳನ್ನು, ಸರ್ವಸ್ಯ ವಾಹನಂ ಕೃತ್ವ ಧ್ಯಾನಂ ಕುರ್ಯಾದರೆಸ್ತದಾ ಪುಷ್ಪಕಂ ಮಸ್ತಕೇನ್ಯಸ್ಯ ಪುನರ್ಧ್ಯಾಯೇದ್ ವಿಚಕ್ಷಣ. ಕಲಶದ ತಲೆಯ ಮೇಲೆ ಹೂವನ್ನಾಕಿ ಕೃಷ್ಣನನ್ನು ಚಿಂತನೆ ಮಾಡಲಿಕ್ಕೆ ಉಂಟು. ಧ್ಯಾತ್ವಾ ಪುಷ್ಪಂಚ ದತ್ವಾಚ ತತ್ಸರ್ವಂಚ ನಿವೇದಯೇತ್. ತಯಾರು ಮಾಡಿಕೊಂಡ ಎಲ್ಲ ಪದಾರ್ಥಗಳನ್ನು ಕೃಷ್ಣನಿಗೆ ಸಮರ್ಪಿಸಲಿಕ್ಕೆ ಉಂಟು. ಮುಂದೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಉಪವಾಸ. ವ್ರತನಿಷ್ಠನಿಗೆ. ಯಾರಿಗೆಲ್ಲ ಕೇಳಿದರೆ ಅದು ಕೃಷ್ಣ ಭಕ್ತರಿಗೆ, ಅದರಲ್ಲಿಯೂ ಕೆಲವರು ಸಂಸ್ಕಾರವಂತರಿಗೆ, ಜನಿವಾರ ಇದ್ದವರಿಗೆ, ಮತ್ತು ಅದರಲ್ಲಿ ಕೆಲವೊಮ್ಮೆ ಅದು ಸನ್ಯಾಸಿಗಳಿಗೆ, ಹಾಗೆಲ್ಲ ಹೇಳಬೇಡಿ ಹೇಳಿ ಶಿವಪುರಾಣ ಹೇಳ್ತದೆ, ವಿಹಿತಃ ಸರ್ವಜಾತೀನಾಂ ಉಪೋಷಣ ವಿಧಿ. ಉಪವಾಸ ಎನ್ನುವುದು ಎಲ್ಲರಿಗೂ ಕಡ್ಡಾಯ, ಎಲ್ಲರೂ ಮಾಡಬೇಕಾದ್ದು. ಏನು ಮಾಡದಿದ್ದರೂ ಉಪವಾಸ ಅಂತ ಮಾಡಲಿಕ್ಕೆ ಉಂಟು. ಅದು ಗಮ್ಮತ್ತು. ನಾವು ಪೂಜೆ ಮಾಡೋದಿಲ್ಲ, ಅದರಿಂದ ಉಪವಾಸ ಇಲ್ಲ, ಹಾಗಿಲ್ಲ. ಪೂಜೆಗೂ ಉಪವಾಸಕ್ಕೂ ಸಂಬಂಧ ಇಲ್ಲ. ನಾವು ಬೇರೆ ದೂರಿನಲ್ಲಿದ್ದೇವೆ, ಉಡುಪಿಯ ಪಕ್ಕದಲ್ಲಿ ಇಲ್ಲ, ಸಂಬಂಧ ಇಲ್ಲ. ಏನಲ್ಲದಿದ್ದರೂ ಉಪವಾಸಕ್ಕೆ ಏನು ಅಡ್ಡಿ ಇಲ್ಲ ಅಂತ ಮುಂದಿನ ಕೆಲವು ಮಾತುಗಳಲ್ಲಿ ನಾನು ಹೇಳುತ್ತೇನೆ. ಕೃಷ್ಣಾಷ್ಟಮ್ಯಾಂ ಭವೇದ್ಯತ್ರ ಕಲೈಕಾ ರೋಹಿಣಿ ಯದಿ ಜಯಂತಿ ನಾಮ ಸಾ ಪ್ರೋಕ್ತ ಉಪೋಷ್ಯ ಸಾ ಪ್ರಯತ್ನತಃ. ವನ್ಯಪುರಾಣ ಹೇಳ್ತದೆ ಉಪವಾಸ ಮಾಡಲಿಕ್ಕೆ ಉಂಟು ಅಂತ. ಉಪವಾಸ ಮಾಡಲಿಕ್ಕೆ ಉಂಟು ಎನ್ನುವುದಕ್ಕೆ ಇಷ್ಟು ಗೆರೆಗಳುಂಟು ನೋಡಿ. ಮತ್ತು ಇನ್ನಿದ ವಿಚಾರ ಮತ್ತೆ ನೋಡುವ. ಕೇವಲೇನ ಉಪವಾಸೇನ ತಸ್ಮಿನ್ ಜನ್ಮದಿನೇ ಮಮ ಸಪ್ತಜನ್ಮ ಕೃತಾದ ಪಾಪಾದ ಮುಚ್ಚತೆ ನಾತ್ರ ಸಂಶಯ. ಭವಿಷ್ಯ ಪುರಾಣ ಹೇಳ್ತದೆ ಖಾಲಿ ಉಪವಾಸ ಮಾಡಿದರೂ 7 ಜನ್ಮಗಳ ಪಾಪ ಹೋಗ್ತದೆ. ನೋಡಿ, ಟ್ರೈ ಮಾಡಿ, ಲಾಭ ಆಗ್ತದೆ ನೋಡಿ. ಎಷ್ಟೆಷ್ಟೋ ಜನ್ಮಗಳಿಂದ ಮಾಡಿದ, ಒಂದೊಂದು ವರ್ಷದಲ್ಲಿ ಮಾಡುವ ಒಂದೊಂದು ವ್ರತಗಳಿಂದ
ಏಳೇಳು ಜನ್ಮಗಳದ್ದು ಅಂತೇಳಿ ಲೆಕ್ಕ ಹಾಕ್ಕೊಂಡ್ರೆ ಬದುಕಿನಲ್ಲಿ ಸುಮಾರಾಗಿ ಒಂದು 50 ಉಪವಾಸ ಮಾಡಿದರೆ ಏನಲ್ಲಾದರೂ 300-500 ಜನ್ಮದ ಪಾಪ ಹೋಗ್ತದೆ. ಎಷ್ಟು ಲಾಭ ಆಗ್ತದೆ ನೋಡಿ. ಹಾಗಾಗಿ ಅಷ್ಟಮಿಯಾಂ ರೋಹಿಣೀ ವೃಕ್ಷಂ ತಾಂ ಸುಪುಣ್ಯಾಂ ಉಪಾವಸೇತ್. ಅಷ್ಟಮಿ ರೋಹಿಣಿ ಇದ್ದ ದಿನದಲ್ಲಿ ಉಪವಾಸ ಮಾಡಲಿಕ್ಕೆ ಉಂಟು. ಪ್ರಾಜಾಪತ್ಯ ರಕ್ಷ ಸಂಯುಕ್ತ. ಪ್ರಜಾಪತಿ ಯಾವ ನಕ್ಷತ್ರಕ್ಕೆ ಒಡೆಯ ಕೇಳಿದರೆ ರೋಹಿಣಿಗೆ. ಆ ನಕ್ಷತ್ರ ಇದ್ದಾಗ ಕೃಷ್ಣ ನಭಸಿ ಅಷ್ಟಮಿ, ಭಾದ್ರಪದದಲ್ಲಿ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿಯು. ಮುಹೂರ್ತಮಪಿ ಲಭ್ಯೇತ ಶೈವೋಪೋಷ್ಯ ಮಹಾಫಲ. ಒಂದು ಚೂರು ಸಿಕ್ಕಿದ್ರೂ ಸಾಕಾಗ್ತದೆ. ಅಷ್ಟಮಿ ಎಂದು ರೋಹಿಣಿ, ರೋಹಿಣಿ ಎಂದು ಅಷ್ಟಮಿ ಬಹಳ ಅದ್ಭುತವಾದ ಫಲವನ್ನು ಕೊಡ್ತದೆ ಅಂತೇಳಿ ಪದ್ಮಪುರಾಣ ಹೇಳ್ತದೆ. ಮುಂದೆ ಅಹೋರಾತ್ರಂ ತಯೋರ್ಯೋಗ ಹಿ ಅಸಂಪೂರ್ಣೋಪವೇದ್ಯದಿ. ಇಡೀ ಅಷ್ಟಮಿಯಲ್ಲಿ ಇಡೀ ರೋಹಿಣಿ ಇಲ್ಲ ಅಂತಾದರೆ ಏನು ಹೆದರಿಕೆ ಬೇಡ ಅಂತಾರೆ. ಏನು ತೊಂದರೆ ಇಲ್ಲ. ಮುಹೂರ್ತಮಪ್ಯ ಅಹೋರಾತ್ರೆ, ಇಡೀ ದಿನದಲ್ಲಿ ಒಂದು ಚೂರು ಹೊತ್ತು ಸಿಕ್ಕಿದ್ರು ಸಾಕು. ನೋಡಿ, ನಾಳೆ ನಮಗೆ ಬೆಳಿಗ್ಗೆ ಮಾತ್ರ ರೋಹಿಣಿ ಸಿಗುವುದು, ಇಡೀ ದಿನ ಅಷ್ಟಮಿ ಉಂಟು. ಇದಕ್ಕೆ ಈ ಶ್ಲೋಕ ಹೇಳ್ತದೆ, ಸ್ವಲ್ಪ ಸಿಕ್ಕಿದ್ರು ಸಾಕಾಗ್ತದೆ, ಏನು ತೊಂದರೆ ಇಲ್ಲ. ಅದು ಯೋಗ ಅಂತ ಅರ್ಥ. ರೋಹಿಣಿಯ ಯೋಗ ಅಷ್ಟಮಿಗೆ ಉಂಟು ಅಂತ. ಯೋಗಶ್ಚೇತಾಂ ಉಪೋಷಯೇತ್. ಆ ದಿನವೇ ಉಪವಾಸ ಮಾಡಲಿಕ್ಕೆ ಅಂತ ವಸಿಷ್ಠ ಸಂಹಿತೆ ಹೇಳ್ತದೆ, ಪಂಚರಾತ್ರದ ಒಂದು ಭಾಗ. ವಾಸರೇವ ನಿಶಾಯಾಂ ವಾ ಯತ್ರ ಸ್ವಲ್ಪಾಪಿ ರೋಹಿಣಿ. ಹಗಲಲ್ಲಿ ಆಗಲಿ ರಾತ್ರಿಯಲ್ಲಿ ಆಗಲಿ ಚೂರಾದರೂ ರೋಹಿಣಿ ಇದ್ದರೆ ಆಯ್ತು. ಯಾವಾಗ? ವಿಶೇಷೇಣ ನಭೋ ಮಾಸೆ ಶೈವೋಪೋಷ್ಯ ಮನೀಷಿಭಿ. ಖಂಡಿತವಾಗಿ ಆವತ್ತು ಉಪವಾಸ ಮಾಡಲಿಕ್ಕೆ. ಆದ್ದರಿಂದ ನಾಳೆ ಹಗಲಿಗೆ ರೋಹಿಣಿ ಇದೆ, ರಾತ್ರಿಗಿಲ್ಲ. ಹಾಗಾಗಿ ರಾತ್ರಿಗಿಲ್ಲ ಅಂಥೇಳಿ ಉಪವಾಸ ಇಲ್ಲ ಹೇಳಬೇಡಿ. ಒಂದು ಚೂರಾದರೂ ರೋಹಿಣಿ ಇದ್ದರೆ ಉಪವಾಸ ಮಾಡಲಿಕ್ಕೆ ಉಂಟು. ಕೃಷ್ಣಪಕ್ಷೇ ವಿಶೇಷೇಣ ಅಷ್ಟಮೀ ರೋಹಿಣಿಯೂತ ತಸ್ಮಾತ್ ತತ್ಸಮಯ ಕಾರ್ಯ ಉಪವಾಸ ವ್ರತಂ ಶುಭಂ. ವೈಹಾಯಿಸಿ ಸಂಹಿತೆ ಹೇಳ್ತದೆ, ಇಡೀ ವರ್ಷದಲ್ಲಿ ನೀವು ಪಂಚಾಂಗ ನೋಡಿ, ಕೃಷ್ಣ ಪಕ್ಷದ ಅಷ್ಟಮಿ 12 ಸಿಗ್ತದೆ. ಆ 12 ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ರೋಹಿಣಿ ಯಾವುದರಲ್ಲಿ ಉಂಟು ನೋಡಿ, ಆವತ್ತು ಉಪವಾಸ ಮಾಡಿ ಹೇಳ್ತದೆ. ಎಷ್ಟು ಫ್ರೀ ನೋಡಿ ಅದು. ಕೃಷ್ಣಪಕ್ಷೇ ವಿಶೇಷೇಣ ನೋಡಲಿಕ್ಕಿರೋದು ಒಂದು ಐಟಮ್ ಕೃಷ್ಣಪಕ್ಷ, ಅದರಲ್ಲಿ ಅಷ್ಟಮಿ ಎರಡನೇದು. 12 ಸಿಗ್ತದೆ ನಮಗೆ. ಕೃಷ್ಣಪಕ್ಷ 12 ಉಂಟು, ಅದರಲ್ಲಿ 12 ಅಷ್ಟಮಿ ಸಿಗ್ತದೆ. ಅಷ್ಟಮಿಯಲ್ಲಿ ರೋಹಿಣಿ ಯುತ ಯಾವುದಕ್ಕೆ ರೋಹಿಣಿ ಉಂಟು ನೋಡಿ, ಅದು ಹಗಲಿಗಾಗಲಿ ರಾತ್ರಿ ಆಗಲಿ ಮೊದಲೇ ಹೇಳಿ ಆಗಿದೆ. ಒಂದು ಚೂರು ಸಿಕ್ಕಿದ್ರು ಸಾಕು, ಆವತ್ತು ಉಪವಾಸ ಮಾಡಿ. ಇನ್ನು ಯಾವ ಪಂಚಾಂಗದಲ್ಲಿ ಯಾರ ಹತ್ರ ಕೇಳಬೇಕಾಗಿಲ್ಲ, ನಾವೇ ನೋಡಿಕೊಳ್ಳಿಕ್ಕಾಗ್ತದೆ. ಸರಿಯಾದ ಲೆಕ್ಕಾಚಾರವುಳ್ಳ ಪಂಚಾಂಗ ತೆಗಿಬೇಕಾಗ್ತದೆ, ಇಲ್ಲಾದರೆ ಸಿಕ್ಕಿಬೀಳ್ತೇವೆ ನಾವು. ಹಾಗಾಗಿ ಸರಿ ಇದ್ದ ಲೆಕ್ಕಾಚಾರ ಇವತ್ತು ಹೇಗಿದೆ, ಸೂರ್ಯ ಮತ್ತು ಚಂದ್ರರ ಡಿಫರೆನ್ಸ್ ಅಂತ ನೋಡಿಕೊಳ್ಳುವ ಅಧಿಕೃತವಾದಂತಹ ಪ್ಲೇಸ್ಮೆಂಟ್ ನಾವಿಷ್ಟ ಬಂದಾಗ ಹೇಳಲಿಕ್ಕೆ ಬರೋದಿಲ್ಲ ಅವರಿಬ್ಬರ ಗ್ಯಾಪನ್ನು. ಯಾಕೆಲ್ಲ ಒಂದಲ್ಲ ಒಂದು ದಿನ ಅವರಿಬ್ಬರು ಒಟ್ಟು ಸೇರ್ತಾರೆ. ಆ ಒಟ್ಟು ಸೇರುವ ದಿನವೇ ಅಮಾವಾಸ್ಯೆ. ಒಂದಲ್ಲ ಒಂದು ದಿನ ಅವರಿಬ್ಬರು ಸಹ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರ್ತಾರೆ, ಅದುವೇ ಹುಣ್ಣಿಮೆ. ಅದರಿಂದ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯನ್ನು ಕರೆಕ್ಟಾಗಿ ನಾವು ಗಮನಿಸಲಿಕ್ಕೆ ಆಗ್ತದೆ. ಹಾಗಾಗಿ ಅಷ್ಟಮಿಯಂದು ರೋಹಿಣಿ ಇದ್ದರೆ, ಅದು ಕೃಷ್ಣ ಪಕ್ಷ ಆದರೆ ಅವತ್ತು ಉಪವಾಸ ಮಾಡಿ ಅಂತ ನಮಗೆ ಕರೆ ಕೊಡ್ತದೆ. ತ್ರೇತಾಯಾಂ ದ್ವಾಪರೇ ಚೈವ ರಾಜನ್ ಕೃತಯುಗೇ ಪುರ ರೋಹಿಣಿ ಸಹಿತ ಚೇಯಂ ವಿದ್ವದ್ಭಿ ಸಮಪೋಷಿತ. ಕೆಲವರು ಕೇಳೋದುಂಟು, ಇದು ಯಾವಾಗಲೂ ಹೀಗೆಯೋ, ಎಲ್ಲ ಯುಗದಲ್ಲಿ ಒಂದೇಯಾ ಅಂತ ಕೇಳೋದುಂಟು. ಅದಕ್ಕೆ ಅಗ್ನಿಪುರಾಣ ಹೇಳ್ತದೆ, ಕೃತಯುಗದವರು ಉಪವಾಸ ಮಾಡಿದ್ದು ಅಂದೇ, ತ್ರೇತಾಯುಗದಲ್ಲಿ ಉಪವಾಸ ನಡೆಸದ್ದು ಹೀಗೆ, ದ್ವಾಪರದಲ್ಲಿಯೂ ಅದೇ ರೀತಿ. ಯಾವಾಗ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿಯಂದು ರೋಹಿಣಿ ಬರ್ತದ, ಆವತ್ತೇ ಎಲ್ಲ ಯುಗದವರು ಮಾಡಿದ್ದು. ನಿಮಗೆ ಕಲಿಯುಗದವರಿಗೇನು ಕೇಳ್ತದೆ ಅದು. ಆದ್ದರಿಂದ ನೀವು ಸಹ ಹಾಗೆ ಮಾಡಿ. ನಾನು ಇದನ್ನು ಎಷ್ಟು ಯುಗದಿಂದ ಲೆಕ್ಕದ ಒಂದು ಪ್ರಮಾಣ ತಂದಿದ್ದೇನೆ ನೋಡಿ. ಅಷ್ಟು ಕಾಲದ ಪ್ರಮಾಣವೂ ಸಹ ರೋಹಿಣಿಯೊಟ್ಟಿಗಿರುವ ಅಷ್ಟಮಿಯಂದು ಉಪವಾಸ ಮಾಡಲಿಕ್ಕೆ ಹೇಳಿಕೆ ಕೊಟ್ಟಿದೆ. ನೆಕ್ಸ್ಟ್, ಕೃತೇನೈವೋಪವಾಸೇನ ಪ್ರೀತೋ ಭವತಿ ಮಾಧವ ಫಲಂ ದದಾತಿ ದೈತ್ಯಾರಿಹಿ ಜಯಂತಿ ವ್ರತ ಸಂಭವಂ. ಬ್ರಹ್ಮವೈವರ್ತ ಹೇಳ್ತದೆ, ನೀವು ಪೂಜೆ ಪುನಸ್ಕಾರ ಏನು ಮಾಡದಿದ್ದರು, ದಾನ ದಕ್ಷಿಣೆ ಕೊಡದಿದ್ದರು, ಖಾಲಿ ಒಂದು ಉಪವಾಸ, ಕೃತೇನೈವೋಪವಾಸೇನ ಉಪವಾಸ ಮಾಡಿದರೂ ಸಾಕು, ಕೃಷ್ಣನಿಗೆ ಭಾರಿ ಇಷ್ಟ. ಒಂದು ದಿನ ಪೂರ್ತಿ ಉಪವಾಸ ಮಾಡುವುದರಿಂದ ಭಗವಂತ ನಮಗೆ ವಿಶೇಷವಾದ ಫಲವನ್ನು ಕೊಡ್ತಾನೆ. ಕೇವಲೇನ ಉಪವಾಸೇನ ತಸ್ಮಿನ್ ಜನ್ಮದಿನೇ ಹರೇಹೇ ಸಪ್ತಜನ್ಮ ಕೃತಾತ್ ಪಾಪಾತ್ ಮುಚ್ಚತೆ ನಾತ್ರ ಸಂಶಯ ಅಂತ ನಾರದೀಯ ಪುರಾಣವು ಹೇಳುತ್ತದೆ. ಖಾಲಿ ಉಪವಾಸ ಮಾಡಿದ್ದರೂ ಏನು ತಪ್ಪಾಗುವುದಿಲ್ಲ. ಆದ್ದರಿಂದ ರಜಸ್ವಲೆ ಆಗಲಿ, ಸೂತಕದವರಾಗಲಿ, ಮೃತಕದವರಾಗಲಿ, ಮನೆಯಲ್ಲೇ ಬೇಕಾದರೆ ಅಪರಕರ್ಮವನ್ನು ಮಾಡಿ ಬಂದವನೇ ಇರಲಿ, ಯಾರಾದರೂ ಸಹ ಕೃಷ್ಣನ ಜಯಂತಿ ಅಷ್ಟಮಿ ವ್ರತದ ನೆಲೆಯಲ್ಲಿ, ರೋಹಿಣಿ ವ್ರತದ ಚಿಂತನೆಯಲ್ಲಿ ಉಪವಾಸವನ್ನು ಕಡ್ಡಾಯವಾಗಿ ಮಾಡಬೇಕು. ಮಾಡಿದರೆ ಆತನಿಗೆ ವಿಶೇಷವಾದಂತಹ ಪುಣ್ಯ ಬರ್ತದೆ. ಮಾಡದಿದ್ದರೆ ಅವನು ದುಷ್ಟವಾದ ಮೃಗನಾಗಿ ಉಡ್ತಾನೆ ಅಂತ ಹೇಳಿ ಆಗಿದೆ. ಅಶಕ್ತೋಪ್
ಅನ್ಯಕ್ರಿಯಾಂ ಕರ್ತುಂ ಉಪವಾಸಂತು ಕೇವಲಂ ಕೃತ್ವ ವಿಮುಚ್ಯತೆ ಪಾಪ ಸಪ್ತಜನ್ಮ ಕೃತ ನರಹ ಅಂತ ಭವಿಷ್ಯ ಪುರಾಣ ಹೇಳ್ತದೆ. ಬೇರೆ ಮಾಡಲಿಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ, ಎದ್ದು ನಿಲ್ಲಿಕ್ಕಾಗುವುದಿಲ್ಲ, ಸರಿಯಾಗಿ ಕೂತ್ಕೊಳ್ಳಿಕ್ಕಾಗುವುದಿಲ್ಲ. ಹಾಗಾಗಿ ಏಜ್ ಬಾರಾಗಿದೆ, ಸಣ್ಣ ಮಗು ಇದ್ದಾನೆ, ರೋಗ ಬೇರೆ ಬಂದಿದೆ, ಇಂಥದ್ದು ಏನೇ ಎಲ್ಲ ಇರಲಿ, ಸಾಮರ್ಥ್ಯ ಇಲ್ಲ ಅಂತಾದರೆ, ಅಶಕ್ತನಾಗಿದ್ದರೆ ಉಪವಾಸವನ್ನು ಮಾಡಲಿ ಅಂತ ಹೇಳ್ತಾರೆ. ಇನ್ನು ಉಪವಾಸಕ್ಕೂ ಒಂದು ಅಸಾಮರ್ಥ್ಯ ಉಂಟಾದರೆ ಮತ್ತೆ ಮುಂದಿನ ಗೆರೆಯಲ್ಲಿ ಹೇಳ್ತೇನೆ. ನೆಕ್ಸ್ಟ್, ಏಕಾದಶೀನಾಂ ಕೋಟೀನಾಂ ವ್ರತೈಶ್ಚ ಲಭತೆ ಫಲಂ ಅಥೋ ದಶಗುಣಂ ಪ್ರೋಕ್ತಂ ಕೃತ್ವೈತತ್ ಫಲಮಾಪ್ನುಯಾತ್. ಕೃಷ್ಣಾಷ್ಟಮಿ ಎಂದು ಉಪವಾಸ ಮಾಡಿದರೆ ನಾವು ಏಕಾದಶಿ ಎಲ್ಲ ಮಾಡೋದಿಲ್ವಾ? ಹಾಗೆ ತಾನೇ, ಅಲ್ಲಿ ಮಾಡ್ತೇನೆ ಇಲ್ಲಿ ಬೇಡ ಅಂದರೆ ಹಾಗಲ್ಲ. ಒಂದು ವರ್ಷದಲ್ಲಿ ಬರುವ ರೋಹಿಣಿಯುತವಾದ ಕೃಷ್ಣಾಷ್ಟಮಿಯಲ್ಲಿ ಉಪವಾಸ ಮಾಡಿದರೆ ಕೋಟಿಗಟ್ಟಲೆ ಏಕಾದಶಿ ವ್ರತ ಮಾಡಿದ ಫಲ ಬರ್ತದೆ. ಲೆಕ್ಕ ಹಾಕಿಕೊಳ್ಳಿ, ನಾವು ಮಿಸ್ ಮಾಡಿಕೊಳ್ಳಿ. ಈಗ ನೋಡಿ, ಆ ದಿನವನ್ನು ನಾವು ಬದಲಿಸಿ ಮಾಡಿದರೆ ಎಷ್ಟು ಕಳ್ಕೊಳ್ತೇವೆ ಎನ್ನುವುದರಲ್ಲಿ ಇರುವುದು. ಇದು ದೊಡ್ಡ ತೊಂದರೆ ವಿಷಯ. ಕೋಟಿಗಟ್ಟಲೆ ಏಕಾದಶಿ ಮಾಡಿದ ಒಂದು ಫಲ ಒಂದು ದಿನದಲ್ಲಿ ಬರ್ತದೆ. ಆದರೆ ಆ ದಿನ ಯಾವುದನ್ನು ಐಡೆಂಟಿಫಿಕೇಷನ್ ಮಾಡುವುದರಲ್ಲೇ ಇರುವುದು ಸ್ವಾರಸ್ಯ. ಅದಕ್ಕಾಗಿ ನಾನು ಸುಲಭವಾದ ಸೂತ್ರವನ್ನು ಸಂಹಿತೆಯ ಗೆರೆಯಲ್ಲಿ ತೋರಿಸಿಕೊಟ್ಟದ್ದು. ಇಡೀ ವರ್ಷದಲ್ಲಿರುವ 12 ಕೃಷ್ಣ ಪಕ್ಷದಲ್ಲಿನ ಅಷ್ಟಮಿಯನ್ನು ಹುಡುಕಿ ಅಲ್ಲಿ ರೋಹಿಣಿಯನ್ನು ನೋಡಿ ಮಾಡಿ ಅಂತ. ಜನ್ಮಾಷ್ಟಮ್ಯಾಂಚ ಶುದ್ಧಾಯಾಂ ಉಪೋಷ್ಯ ಕೇವಲಂ ನರಃ ಅಶ್ವಮೇಧ ಬಲಂತಸ್ಯ ವ್ರತಂ ಜಾಗರಣಂ ವಿನ. ಯೋಗ್ಯವಾದ ಶುದ್ಧ ಅಂದರೆ ವೇದ ಇಲ್ಲದ ಅಷ್ಟಮಿ ಅಂತ ಅರ್ಥ. ಆವತ್ತು ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ, ಉಪವಾಸ ಖಾಲಿ ಮಾಡಿದ್ದಕ್ಕೆ. ಇದನ್ನು ಬ್ರಹ್ಮವೈವರ್ತ ಹೇಳ್ತದೆ. ಈಗ ಎಷ್ಟೆಲ್ಲ ಜಯಂತಿ ಇಲ್ವಾ? ಆಗಲೇ ನೀವು ರಾಮನವಮಿ ಅಂದ್ರಿ, ವೇದವ್ಯಾಸ ಜಯಂತಿ ಬರ್ತದೆ, ಹಯಗ್ರೀವ ಜಯಂತಿ ಸಿಗ್ತದೆ, ಕುರ್ಮ ಜಯಂತಿ, ಮತ್ಸ್ಯ ಜಯಂತಿ, ನರಸಿಂಹ ಜಯಂತಿ, ವಾಮನ ಜಯಂತಿ, ಪರಶುರಾಮ ಜಯಂತಿ ಎಲ್ಲ ಇರುವಾಗ ಕೃಷ್ಣ ಜಯಂತಿ ಅಂತ ಹೇಳಿಕೊಂಡು ಅದಕ್ಕೆಲ್ಲ ಇಷ್ಟೆಲ್ಲ ಗೌಜಿ ಏನು ಗದ್ದಲೇನು ಕೇಳಿದರೆ ಅದಕ್ಕೊಂದು ಬಹಳ ಸುಂದರವಾದಂತಹ ಮಾತನ್ನು ಭಾರದ್ವಾಜ ಸಂಹಿತೆ ಹೇಳ್ತದೆ. ಸರ್ವಾಸಾಂತು ಜಯಂತೀನಾಂ ಶ್ರೇಷ್ಠ ಕೃಷ್ಣಾಷ್ಟಮಿ ಮತ. ಎಲ್ಲಕ್ಕಿಂತ ಮಿಗಿಲಾದ ಜಯಂತಿ ಕೃಷ್ಣ ಜಯಂತಿ. ಯಾಕೆಂದರೆ ನಮಗೆ ಹತ್ತಿರದ ಅವತಾರ ಅದು. ಈಗಾಗಲೇ 5100 ವರ್ಷಗಳಾದದ್ದಷ್ಟೇ ಕೃಷ್ಣ ಅವತರಿಸಿ ನಮ್ಮೊಡನೆ ಇದ್ದು. ಯಸ್ಮಾ ಸನ್ನಿಹಿತ ಅತ್ಯಂತಂ ತತ್ರೈವ ಉಪವಸೇನ್ನರಃ. ಹತ್ತಿರದಲ್ಲಿ ಇರುವುದರಿಂದ ಅದನ್ನೇ ಮಾಡಬೇಕು. ಸರ್ವಾಸ್ವಪಿ ಜಯಂತೀಶು ಪೂಜಾ ಕಾರ್ಯ ವಿಶೇಷತಃ. ಎಲ್ಲ ಜಯಂತಿಗಳನ್ನು ಮರೀಲಿಕ್ಕಿಲ್ಲ, ಪೂಜೆ ಮಾಡಲಿಕ್ಕೆ ಉಂಟು. ಆದ್ದರಿಂದ ಭಕ್ಷ್ಯ ಮಾಡಿ, ಸಮರ್ಪಣೆ ಮಾಡಿ, ಊಟ ಮಾಡಿ, ಪೂಜೆ ಮಾಡಿ, ಉಪವಾಸ ಬೇಡ ಅವತ್ತು. ಆದ್ದರಿಂದ ಮತ್ಸ್ಯಾದಿಗಳ ಜಯಂತಿಗಳನ್ನೆಲ್ಲ ಆಚರಿಸುವುದರಲ್ಲಿ ತಪ್ಪಿಲ್ಲ, ಆಚರಿಸಬೇಕು. ನಾನು ಅದಕ್ಕೋಸ್ಕರ ಪರ್ವ ಸಮೀಕ್ಷೆಯಲ್ಲಿ ಎಲ್ಲ ಜಯಂತಿಗಳನ್ನು ಕೊಟ್ಟಿದ್ದೇನೆ. ಎಲ್ಲ ಜಯಂತಿಗಳಲ್ಲಿ ಅರ್ಘ್ಯ, ಅಂಗಪೂಜೆ ಮಂತ್ರ, ಅವರ ಸ್ತೋತ್ರ ಎಲ್ಲ ಕೊಟ್ಟಿದ್ದೇನೆ. ಹಾಗಾಗಿ ಆಚರಣೆ ಮಾಡುವವರಿಗೆ ಒಂದು ದೊಡ್ಡ ಹಬ್ಬವೇ ಅದು, ಪುಸ್ತಕವೇ. ಅದರಲ್ಲಿ ಕೃಷ್ಣ ಜಯಂತಿಗೆ ಮಾತ್ರ ವಿಶೇಷ ಏನು ಕೇಳಿದರೆ ಉಪವಾಸ. ಸಾನ್ನಿಧ್ಯೇವ ಕರ್ತವ್ಯ ಉಪವಾಸ ನ ದೂರಗೆ. ದೂರದ ಅವತಾರಗಳಲ್ಲಿ ಚಿಂತನೆ ಮಾತ್ರ ಮಾಡಲಿಕ್ಕೆ ಮತ್ತು ಉಪವಾಸ ಮಾಡಲಿಕ್ಕೆ ಇಲ್ಲ. ಮಾಡಿದರೆ ತಪ್ಪಾಗುವುದಿಲ್ಲ, ಮಾಡಿದರೆ ಖುಷಿಯೇ ಇರಲಿ, ಆದರೆ ಮಾಡಬೇಕಾಗಿಲ್ಲ. ಮಾಡಬೇಕಾದ ಕೃಷ್ಣಾಷ್ಟಮಿಯಲ್ಲಿ ಅಂತ ಹೇಳ್ತಾರೆ. ಜಯಂತ್ಯಾಂ ಉಪವಾಸಂತ ಕೃತ್ವ ಯೋ ಹಿ ಅರ್ಚಯೇತ್ ಹರಿಂ ತಸ್ಯ ಜನ್ಮ ಶತೋದ್ಭೂತಂ ಪಾಪಂ ನಾಶಯತೆ ಅಚ್ಯುತಃ. ನಾರದ ಸಂಹಿತೆ ಹೇಳ್ತದೆ, ಉಪವಾಸ ಮಾಡಿಕೊಂಡು ಕೃಷ್ಣ ಪೂಜೆ ಮಾಡಿದರೆ ಏನು ಲಾಭ ಅಂತ. ಇಷ್ಟರವರೆಗೆ ಖಾಲಿ ಉಪವಾಸ ಮಾಡಿದರೆ 7 ಜನ್ಮದ ಪಾಪ ಹೋಗ್ತದೆ ಅಂತ. ಉಪವಾಸ ಮಾಡಿಕೊಂಡು ಕೃಷ್ಣ ಮಂತ್ರ ಜಪ ಮಾಡ್ತಾ, ಕೃಷ್ಣ ಪೂಜೆ ಮಾಡ್ತಾ ಕೂತ್ರೆ 100 ಜನ್ಮದ ಪಾಪ ಹೋಗ್ತದೆ ಅಂತ. ಡಿಫರೆನ್ಸ್ ಎಷ್ಟು ಜಾಸ್ತಿ ಲಾಭ ಉಂಟು ಮಾಡಲಿಕ್ಕೆ ಆಗ್ತದೆ ಅಂತ. ಈಗ ನಾವು ಪೂಜೆ ಮಾಡಲಿಕ್ಕೆ ಗ್ಯಾರಂಟಿ ಶುರು ಮಾಡ್ಬೋದು. ನೆಕ್ಸ್ಟ್, ಕೃಷ್ಣಾಷ್ಟಮಿ ದಿನೇ ಪ್ರಾಪ್ತೆ ಏನ ಭುಕ್ತಂ ದ್ವಿಜೋತ್ತಮ ತ್ರೈಲೋಕ್ಯ ಸಂಭವಂ ಪಾಪಂ ತೇನ ಭುಕ್ತಂ ನ ಸಂಶಯ. ಅವತ್ತು ಊಟ ಮಾಡಿದರೆ ಏನಾಗ್ತದೆ ಕೇಳಿದರೆ ಎಲ್ಲ ಕಡೆಯಲ್ಲಿದ್ದ ಪಾಪವನ್ನೆಲ್ಲ ತಿಂದಾಗ ಆಗ್ತದೆ. ಇಡೀ 3 ಲೋಕದ ಪಾಪಗಳೆಲ್ಲ ಅವನ ಹೊಟ್ಟೆಗೆ ಹೋಗಿ ಸೇರ್ತದೆ ಅಂತಾರೆ. ಮದ್ಭಕ್ತಿಹೀನಃ ಯೋ ಮೂಢ ಯೋ ಭುಂಕ್ತೆ ಹರಿವಾಸರೆ ಮಮ ಜನ್ಮದಿನೇ ವಾಪಿ ಯಾತಿ ಶ್ರೀಹಿ ತದ್ಗೃಹಾದಪಿ. ಬ್ರಹ್ಮವೈವರ್ತ ಹೇಳ್ತದೆ, ಕೃಷ್ಣನ ದಿನದಲ್ಲಿ ಊಟ ಮಾಡುವುದು ತಪ್ಪು. ಏಕಾದಶಿ ಎನ್ನುವುದು ಕೃಷ್ಣನ ದಿನ, ಆವತ್ತು ಊಟ ಮಾಡಲಿಕ್ಕಿಲ್ಲ. ಅದರಲ್ಲಿಯೂ ವಿಶೇಷ ಏನು ಕೇಳಿದರೆ ಕೃಷ್ಣ ಹುಟ್ಟಿದ ದಿನ, ಕೃಷ್ಣ ಜನ್ಮದಿನೇ, ಆವತ್ತು ಸಹ ಉಪವಾಸ ಮಾಡಲಿಕ್ಕೆ, ಆವತ್ತು ತಿನ್ನಲಿಕ್ಕಿಲ್ಲ. ಯಾರು ತಿಂತಾರೆ ಅವರ ಮನೆಯಿಂದ ಸಂಪತ್ತು ಖಾಲಿ ಆಗ್ತದೆ. ಇದು ಭಾರಿ ಡೇಂಜರ್. ಯಾರು ಶ್ರೀಮಂತರಾಗಬೇಕೋ ಅವರು ಏಕಾದಶಿಯನ್ನು ಉಪವಾಸ ಮಾಡಿ ಮತ್ತು ಜೊತೆಯಲ್ಲಿ ಕೃಷ್ಣ ಜನ್ಮೋತ್ಸವದಲ್ಲಿಯೂ ಸಹ ಉಪವಾಸ ಮಾಡಿ. ಶ್ರೀಮಂತರು ಅಂದರೆ ಎಲ್ಲ ಪ್ರಕಾರದಲ್ಲಿ, ದುಡ್ಡಿನಲ್ಲಿ ಮಾತ್ರ ಅಲ್ಲ, ವಿದ್ಯೆಯಲ್ಲಿ, ಆರೋಗ್ಯದಲ್ಲಿ, ಧನ ಧಾನ್ಯ. ನಾನು ಹೇಳೋದುಂಟು, ಅಷ್ಟೂ ಲಕ್ಷ್ಮಿಯರು, ಅಷ್ಟಲಕ್ಷ್ಮಿಯರಲ್ಲ, ಅಷ್ಟೂ ಲಕ್ಷ್ಮಿಯರು ಒಲಿತಾರೆ. ಇಲ್ಲಾದರೆ ಅಷ್ಟೂ ಲಕ್ಷ್ಮಿಯರು ತೆರಳುತ್ತಾರೆ.
ಹಾಗಾಗಿ ನಾವು ಸಂಪತ್ತನ್ನು ಬಿಟ್ಟುಕೊಡ್ತೇವೆ. ಬಿಟ್ಟುಕೊಡದಂತೆ ಆಗಲಿಕ್ಕೆ ಅಷ್ಟಮಿಯಂದು ಉಪವಾಸವನ್ನು ಮಾಡಲಿಕ್ಕೆ. ಪತೆತ್ತು ನರಕೇ ಘೋರೆ ಜಯಂತ್ಯಾಂ ಭೋಜನೇನವೈ. ಜಯಂತಿಯಲ್ಲಿ ಊಟ ಮಾಡಿದರೆ ನರಕಕ್ಕೆ ಖಂಡಿತವಾಗಿಯೂ ಬೀಳ್ತಾನೆ. ಪದ್ಮಪುರಾಣ. ಉಪವಾಸಾರ್ಧಿತೆ ಕಾಯೆ. ನಾನಾಗಿ ಹೇಳಿದೆ, ಉಪವಾಸ ಮಾಡಲಿಕ್ಕೆ ಕಷ್ಟ ಆದರೆ ಎಂತ ಮಾಡೋದು? ಮಾಡ್ತಾ ಇದ್ದ. ಸಂಜೆ ಆಗುವಾಗ ತಲೆ ಸುತ್ತು ಬರಲಿಕ್ಕೆ ಶುರುವಾಗ್ತದೆ. ಯಾಕೆಂದರೆ ಇಡೀ ದಿನ ಟಿ ವಿಯೇ ನೋಡ್ತಾ ಇರ್ತಾನಲ್ಲ, ಅದು ಸ್ವಲ್ಪ ತಪ್ಪು, ಅದು ಮಾಡಲಿಕ್ಕಿಲ್ಲ. ಆಗಲೇ ಹೇಳಿದ್ದೇನಲ್ಲ ನಾನು, ಧರ್ಮಗಳು ಎಷ್ಟಿರಬೇಕು ಅಂತ. ಮಡಿವಂತಿಗೆ ಕಾಪಾಡಿಕೊಳ್ಳಲಿಕ್ಕೆ ಉಂಟು, ದೇವರ ಎಚ್ಚರ ಆಗಿರಲಿಕ್ಕೆ ಉಂಟು. ಹಾಗಾಗಿ ಇನ್ನೊಮ್ಮೆ ಅದನ್ನು ನೆನಪಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಕೃಷ್ಣಾಷ್ಟಮಿಯಂದು ಉಪವಾಸ ಮಾಡ್ತಾ ಇದ್ದವನಿಗೆ ಅಶಕ್ತಿಯಿಂದಾಗಿ ಆಗದೆ ಹೋಯಿತು. ಏನು ಮಾಡುವ? ಅದು ಉಪವಾಸಾರ್ಧಿತೆ ಕಾಯೇ ಆಪದರ್ಥಂ ಪಯೋ ಜಲಂ ಭುಂಜನ್ನ ವ್ರತಗಾತಿ ಸ್ಯಾತ್ ಬ್ರಾಹ್ಮಣಾನ್ ಅನುಮಾನ್ಯ ಚ. ಉಳಿದವರ ಹತ್ರ ಮೆಲ್ಲ ಕೇಳಿಕೊಂಡು, ನಾನು ಹಾಲು ಕುಡಿಲಿಯಾ ನೀರು ಕುಡಿಲಿಯಾ ಅಂತ ಕೇಳಿ ಅವರು ಆಯಿತು ಅಂತ ಅವರ ಒಪ್ಪಿಗೆ ಕೊಟ್ಟು, ನನಗೆ ಕೂಡ್ತಾ ಇಲ್ಲ, ಆದಷ್ಟು ಮಾಡಿದ್ದೇನೆ, ಯಥಾಶಕ್ತಿ ಮಾಡಿದ್ದೇನೆ ಹೇಳಿದರೆ ಆಯಿತು ಅಂತಾರೆ ಅವರು. ಹಾಗಾಗಿ ದೇವರಿಗೆ ಸಮರ್ಪಣೆ ಮಾಡಿದ ಹಾಲು ಕುಡಿಯುವ ಮೂಲಕ ಅಥವಾ ನೀರು ಕುಡಿಯುವ ಮೂಲಕ ವ್ರತಭಂಗ ಆಗುವುದಿಲ್ಲ ಅಂತ. ಯಾರಿಗೆ ಇದು ಭಾರಿ ಕ್ರಿಟಿಕಲ್ ಕಂಡೀಷನಲ್ಲಿ ನಾವೆಲ್ಲರೂ ಸಹ ಮತ್ತೆ ಆಗ್ತದೆ ಹೇಳಿದ್ದಾರೆ ಅವರು. ಕೊನೆಗೆ ಹೇಳಿಕೊಂಡು ಒಂದೊಂದು ಕೊಡಪಾನೆಲ್ಲ ಹಾಲು ನೀರೆಲ್ಲ ಕುಡಿಯುವುದಲ್ಲ. ಮತ್ತೆ ವ್ರತಸ್ಥಂ ಮೂರ್ಛಿತಂ ದುಗ್ಧ ಪಾನಾದ್ಯೈ ಉದ್ಧರೇದ್ ಗುರು. ಯಾವಾಗ ಆಗುವುದಿಲ್ಲ ಅಂತ ಗೊತ್ತಾಗ್ತದೆ ಅಂತ ಗರುಡ ಪುರಾಣ ಹೇಳ್ತದೆ. ಅವನಿಗೆ ವ್ರತ ಮಾಡ್ತಾ ಮೂರ್ಛೆ ಬಂದರೆ, ಕಣ್ಣು ಕತ್ತಲೆ ಬಂದರೆ, ಆಗ ಅವನನ್ನು ಹಾಲು ಕುಡಿಸಿ ನೀರು ಕುಡಿಸಿ ಮನೆ ದೊಡ್ಡ ಜನ ಎಬ್ಬಿಸಬೇಕಂತ. ನೋಡಿ ವ್ರತಕ್ಕೆ ಎಷ್ಟು ಬೆಲೆ ಇದೆ ಅಂತ. ಅಂದರೆ ಕಡ್ಡಾಯ ಹೇಳುವುದನ್ನು ನಾನು ಹೇಳೋದು, ವ್ರತ ಮಾಡುವುದು ಕಡ್ಡಾಯ. ಉಪವಾಸ ನಮಗೆ ಭಜನೆ ಮಾಡಲಿಕ್ಕೆ ಉಂಟು, ನಮಗೆ ಆಟ ಆಡಲಿಕ್ಕೆ ಉಂಟು, ನಮಗೆ ಇನ್ನೊಂದು ಎಂಥದ್ದು ಮಾಡಲಿಕ್ಕೆ ಉಂಟು ಅಂತೇಳಿ ವ್ರತ ಬಿಡುವುದಲ್ಲ. ಉಪವಾಸದೊಟ್ಟಿಗೆ ಏನು ಬೇಕಾದ್ರೆ ಮಾಡಿ. ಮತ್ತೆ ಸಂಜೆ ಆಗುವಾಗ ಅಯ್ಯೋ ಹಗಲಿಗೆ ಮಾರಿ ಎಲ್ಲ ಹೋಗಿ ಆಯಾಸ ಆಗಿ ಚೂರು ಹಾಲು ಕುಡಿ ನೀರು ಕುಡಿ ಅದು ಮಾಡಬೇಡಿ. ಬೇಕೆಂದರೆ ಆಯಾಸ ಮಾಡಿಕೊಂಡು ಹೋಗಿ ಹೋಗಿ ಉಪವಾಸ ದಿವಸವೇ ಎಲ್ಲ ಇಡುವುದು ನಾವು ಕೊನೆಗೆ. ಇದರಿಂದ ಎಲ್ಲರಿಗೂ ಕಷ್ಟ. ಆಗುವವರಿಗೂ ಮಾಡುವವರಿಗೂ ಮಾಡಿಸುವವರಿಗೂ ಎಲ್ಲ ಕಾಯುವುದು. ನಾನು ಕಳೆದ ಬಾರಿ ನೋಡಿದ್ದೇನೆ, ಅದು ವೇಷ ಸ್ಪರ್ಧೆಗೆ ಅಂತೇಳಿ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು 3-4 ಗಂಟೆ ಕಾಯ್ತಾ ಇದ್ದಾರೆ ಯಾವುದೊಂದು ಕ್ಲಬ್ಗಳಲ್ಲಿ ಎಲ್ಲ. ಅಲ್ಲೇ ನೀರಿನ ಸಪ್ಲೈ ವ್ಯವಸ್ಥೆ, ಅಲ್ಲಿಯೇ ಕುರ್ಕುರು ತಿನ್ನುವ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇದು ಬೇಕಾ ನಮಗೆ? ಇಡೀ ಜನ್ಮದಲ್ಲಿ ಬರುವುದು ಒಂದೊಂದು ದಿವಸ ಮಾತ್ರ ವರ್ಷಕ್ಕೆ. ಆ ದಿನವನ್ನೇ ನಾವು ಹಾಳು ಮಾಡಿಕೊಂಡ್ರೆ ಹೇಳಲಿಕ್ಕೆ ಸುಲಭ. ಅದು ಕೃಷ್ಣ 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 ನೆನಪಾಗುವುದಿಲ್ಲ. ಆಗ ಬೆವರು ಒರೆಸಿಕೊಳ್ಳುವುದೇನು, ಬೈಯುವುದೇನು, ಇವನಿಗೆ ಸಂಕಟ ಮಾರ ಒಂಚೂರು ಬೇಗ ಮಾಡಲಿಕ್ಕೆ ಅಂತ ಒಬ್ಬರೊಬ್ಬರು ಬೈಕೊಳ್ತಾರೆ ಒಬ್ಬೊಬ್ಬರಿಗೆ. ಇಲ್ಲಿ ಒಮ್ಮೆ ದೂಡುವುದು, ಅಲ್ಲಿ ಕಳಿಸೋದು, ಕೆಲವೊಮ್ಮೆ ಇದು ವೆನ್ಯೂ ಅಲ್ಲ ಅದು ವೆನ್ಯೂ ಹೇಳೋದು. ಹೆತ್ತವರ ಶಾಪ, ಮಕ್ಕಳ ಗೋಳು, ಅದು ಆಗದಿರಲಿ ಅಂತ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ನಾನು ಹೇಳಿದ್ದು ಸ್ವಲ್ಪ ಜಾಸ್ತಿ ಇರಬಹುದು, ಆದರೆ ಪ್ರಮಾಣಗಳು ಮಾತಾಡಿಸ್ತವೆ. ಯೋಚನೆ ಮಾಡಿಕೊಳ್ಳಿ. ಕೃಷ್ಣ ಜನ್ಮಾಷ್ಟಮಿಯ ದಿನದಲ್ಲಿ ಏನನ್ನೂ ಹಚ್ಚಿಕೊಳ್ಳಬೇಡಿ. ಏನಿದ್ರು ಮೊದಲು ಮಾಡಿ ಅಥವಾ ಮತ್ತೆ ಮಾಡಿ, ಏನು ಸಂಬಂಧ ಇಲ್ಲ ಅದಕ್ಕೆ. ನಿಮಗೇನಾದರೂ ಕೊಡಬೇಕು ಅಂತ ಕಂಡಾಬಟ್ಟೆ ನಿಮ್ಮ ಚೀಲದಲ್ಲಿದ್ದರೆ ಯಾವಾಗಾದರೂ ಯಾರಿಗಾದರೂ ಏನು ಸ್ಪರ್ಧೆ ಮಾಡಿ ಕೊಡಲಿಕ್ಕೆ ಬರ್ತದೆ. ಅದರ ಬದಲಿಗೆ ಆವತ್ತೇ ಹೋಗಿ ಕುತ್ತಿಗೆ ಇಡುದವರನ್ನು. ಬೆಳಿಗ್ಗೆ ಮನೆಯಲ್ಲಿ ಜಪಪೂಜೆ ಸಮಯ ಇಲ್ಲ. ಈ ಹೆಣ್ಮಕ್ಳು ತಮ್ಮ ಪುಟ್ಟ ಕಂದಮಗಳನ್ನು ಇಟ್ಕೊಂಡು ಎಲ್ಲಿಯೋ ಓಡುದು, ಬೆಳಿಗ್ಗೆ 7 ಗಂಟೆಗೆ ಎದ್ದುಕೊಂಡು ಓಡುದು. ಅಲ್ಲಿ ಒಂದು ಉಂಟಂತೆ, ಇವತ್ತು ಅಲ್ಲಿ ಒಂದು ಇನ್ನೊಂದುಂಟಂತೆ, ಇಲ್ಲೊಂದು ಅಲ್ಲಿ ಒಂದು ಉಂಟಂತೆ. 3-4 ಕಡೆಯಲ್ಲಿ ಮಗುವನ್ನು ತೋರಿಸಲಿಕ್ಕೆ ಹೋಗಿ ಮನೆಯಲ್ಲಿ ಪೂಜೆ ಮಾಡುವವರಿಗೆಲ್ಲ ಟೊಣ್ಣೆ, ಅವರದ್ದು ಸಹಾಯ ಇಲ್ಲ. ಅದೆಲ್ಲ ಆಗದಿರಲಿ ಅಂತ ನಾನು ಕಳಕಳಿಯಿಂದ, ನನಗೇನಿಲ್ಲ ನಿಮ್ಮ ಪ್ರೈಸುಗಳು ನನಗೇನು ಕೊಡಬೇಡಿ, ಆದರೆ ಪ್ರಮಾಣಗಳು ನಿಮಗೆ ಕೃಷ್ಣ ಪ್ರಿಯತೆಯನ್ನು ತೋರಿಸಬೇಕಾದ್ರೆ ಮಾಡುವವರಿಗೂ ಮಾಡಿಸುವವರಿಗೂ ಇಬ್ಬರಿಗೂ, ಇದು ಸೇರುವವರಿಗೂ ಸೇರದವರಿಗೂ ಎಲ್ಲರಿಗೂ ಹೇಳುವ ಕಿವಿ ಮಾತು ಇದು. ಇದರಿಂದ ನಾನು ರಫ್ಫಾದೆ ಟಫ್ಫಾದೆಲ್ಲ ಹೇಳಬೇಡಿ. ಪ್ರಮಾಣಗಳಿಂದಾಗಿ ನಿಮ್ಮನ್ನು ನಾನು ಇಷ್ಟಪಟ್ಟಿದ್ದೇನೆ, ಅದಕ್ಕಾಗಿ ಹೇಳುತ್ತೇನೆ. ಕೃಷ್ಣ ಭಕ್ತರು ಸಸೂತ್ರವಾಗಿ ಕೃಷ್ಣಾಷ್ಟಮಿಯಂದು ಪೂರ್ತಿ ಉಪವಾಸ ಮಾಡುವುದರಿಂದ ಹೊತ್ತುಕೊಳ್ಳಲಾಗದಷ್ಟು ಪುಣ್ಯವನ್ನು ನೋಡಿದ್ದೀರಿ ನೀವು. ಜಾಕ್ಪಾಟ್ ಎನ್ತೇನೆ ನಾನು ಬೇಕಾದರೆ. ಅಷ್ಟಕ್ಕಾಗಿ ಹೇಳಿದೆ, ಮತ್ತೇನು ಯಾರ ಮೇಲೆಯೂ ನನಗೆ ಕೋಪತಾಪ ಇಲ್ಲ. ನೆಕ್ಸ್ಟ್, ಏಕಾದಶಿ ಉಪವಾಸ ಮಾಡಿದರೆ ಅಥವಾ ಕೃಷ್ಣ ಜನ್ಮೋತ್ಸವದಲ್ಲಿ ಉಪವಾಸ ಮಾಡಿದರೆ ಏನೆಲ್ಲ ಮಾಡ್ಬೋದು ಬಿಡ್ಬೋದು ಅಂದರೆ ಅದರ ಬಗ್ಗೆ ಒಂದು ಗಮನ ಕೊಟ್ಟಿದ್ದಾರೆ ಗರುಡ ಪುರಾಣ ಮತ್ತು ಸ್ಕಂದ ಪುರಾಣ. ಪುಷ್ಪಾಲಂಕಾರ ವಸ್ತ್ರಾಣಿ ಧೂಪ ಗಂಧಾನುಲೇಪನಂ ಉಪವಾಸೇನ ದುಷ್ಯೇತ್ತು ದಂತಧಾಮನ ಮಂಜನಂ. ಬೆಳಿಗ್ಗೆದ್ದು ಹಲ್ಲು ಉಜ್ಜುವುದು, ಪೌಡರ್ ಎಲ್ಲ ಹಾಕ್ಕೊಳ್ಳೋದು, ಅಥವಾ ಏನಾದರೂ ಗ್ರೌಂಡ್ಸ್ಗಳನ್ನೆಲ್ಲ ಹಾಕ್ಕೊಳ್ಳುವುದು, ಲೇಪನಗಳನ್ನು ಹಾಕ್ಕೊಳ್ಳುವುದು, ಹೂ ಹಾಕ್ಕೊಳ್ಳುವುದು, ಅಲಂಕಾರ ಮಾಡಿಕೊಳ್ಳುವುದು, ಬಟ್ಟೆ ಬರೆಗಳನ್ನೆಲ್ಲ ಹೊಸದಾಗಿ ಹಾಕ್ಕೊಳ್ಳುವುದು, ಗಂಧ, ಪೌಡರ್, ಸ್ನೋ ಇತ್ಯಾದಿಗಳನ್ನೆಲ್ಲ ಲೇಪನ ಹಾಕುವುದು, ಅದೆಲ್ಲ ತಪ್ಪಂತೆ. ಅದೆಲ್ಲ ಮಾಡಿದರೆ ಉಪವಾಸ ಭಂಗ ಆಗ್ತದೆ.
ಹೊರಗಿನಿಂದ ಯಾವುದೇ ವಿಶೇಷವಾದಂಥ ಅಲಂಕಾರಾದಿಗಳು ಯಾರಿಗೂ ಇಲ್ಲ, ಯಾವುದಕ್ಕೂ ಇಲ್ಲ. ಏನಾದರೂ ದೇವರ ಪ್ರಸಾದ ಇದ್ದರೆ ಅದು ಮರುದಿನಕ್ಕೆ, ಆವತ್ತಿಗಿಲ್ಲ. ಉಪವಾಸೇ ವಿದುಷ್ಯತ್ತು ದಂತಧಾವನ ಮಂಜನಂ ಗಂಧ ಅಲಂಕಾರ ಸದ್ವಸ್ತ್ರ ಪುಷ್ಪಮಾಲಾನುಲೇಪನಂ. ಇದು ಯಾವುದೂ ಸಹ ಯಾರಿಗೂ ಸಹ ಉಪವಾಸ ದಿವಸದಲ್ಲಿ ವಿಶೇಷವಾಗಿ ಸ್ವೀಕಾರಾರ್ಹ ಅಲ್ಲ. ಅದಕ್ಕಾಗಿಯೇ ವೇಷಭೂಷಣ ಎಲ್ಲ ಮಾಡಲಿಕ್ಕೆ ಬರುವುದಿಲ್ಲ. ಆವತ್ತು ಬಂದರೆ ತಪ್ಪಿ ಹೋಗ್ತದೆ. ಇನ್ನು ಆಚಾರ್ಯರು, ಮಧ್ವಾಚಾರ್ಯರು ಕೃಷ್ಣನನ್ನು ದ್ವಾರಕೆಯಿಂದ ತಂದವರು. ಅದೇ ಕೃಷ್ಣ ತಾನೇ ನಿಂತು ಮಾಡಿಸಿದ ಮೂರ್ತಿ ಅದು. ಹಾಗಾಗಿ ಅವರು ಈ ದಿನದ ಬಗ್ಗೆ 4 ಮಾತಾಡ್ತಾರೆ. ಅದನ್ನು ನಾನು ಜಯಂತಿ ಕಲ್ಪ ಅಂತ ಅವರ ಹೆಸರು. ಆ ಜಯಂತಿ ಕಲ್ಪ ಎನ್ನುವ ಹೆಸರು ಪುರಾಣದ್ದೇ. ಪುರಾಣಗಳಲ್ಲಿ ಆ ಶಬ್ದ ಇದೆ, ಅದನ್ನೇ ಬಳಸಿಕೊಂಡಿದ್ದಾರೆ ಅವರು. ತತ್ವಸಂಖ್ಯಾನ, ತತ್ವವಿವೇಕ ಹೇಳಿಕೊಳ್ಳುವುದು ಪುರಾಣದ್ದೇ, ಅದೇ ಗ್ರಂಥಗಳದ್ದೇ ಹೆಸರು. ಹಾಗೆ ಅವರು ಎತ್ತಿಕೊಂಡಿದ್ದಾರೆ. ತಂತ್ರಸಾರ ಎನ್ನುವುದು ಗ್ರಂಥವೇ, ಅದರದ್ದು ಸಂಗ್ರಹ ಅಂತ ಮಾಡಿದ್ದಾರೆ ಅವರು. ಅದೇ ರೀತಿಯಾಗಿ ಜಯಂತಿ ಕಲ್ಪ ಅಂತ ವೇದವ್ಯಾಸರ ಪುರಾಣದ್ದೇ ಶಬ್ದ. ಅವರು ಹೇಳ್ತಾರೆ, ತಸ್ಮಾತ್ ಸರ್ವೈ ಉಪೋಷ್ಯಾಸ ಜಯಂತಿ ನಾಮವೈ ಸದಾ. ಕೃಷ್ಣ ಹುಟ್ಟಿದ ದಿನ ದ್ವಿಜಾದಿಪಿರ್ ವಿಶೇಷೇಣ ತದ್ಭಕ್ತೈಶ್ಚ ವಿಧಾನತಃ, ಸ್ಪಷ್ಟವಾಗಿ ಅವನ ಭಕ್ತರು ಮಾಡಬೇಕಾದ್ದು. ಯೋ ಭುಂಕ್ತೆ ತದ್ದಿನೇ ಲೋಭಾತ್ ಪೂಯಶೋಣಿತಮತ್ತಿ ಸಹ. ಯಾರಾದರೂ ಆವತ್ತು ಆಸೆಯಿಂದ ಏನಾದರೂ ತಿನಿಸು ತಿಂದರೇ ಎಷ್ಟು ಕಷ್ಟ ನೋಡಿ. ಆವತ್ತವ ಗಲೀಜು ತಿಂದಾಗೆ, ನೆತ್ತರೆಲ್ಲ ತಿಂದಾಗೆ, ಫಸ್ಸೆಲ್ಲ ತಿಂದಾಗೆ ಅಂತಾರೆ. ತಸ್ಮಾದ್ ಉಪವಸೇತ್ ಪುಣ್ಯಂ ತದ್ದಿನಂ ಶ್ರದ್ಧೆಯಾನ್ವಿತಃ. ಕೃಷ್ಣ ಹುಟ್ಟಿದ ದಿನದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಉಪವಾಸವನ್ನು ಮಾಡಲೇಬೇಕು. ತಿಂದರೆ ಗಲೀಜು ತಿಂದಾಗಿ ನೆನಪಿಟ್ಕೊಳ್ಳಿ ಅಂತಾರೆ. ಆಚಾರ್ಯರ ಕೃತಿಯ 10-20 ಶ್ಲೋಕಗಳ ಕೃತಿಯ ನಂಬರ್ಗಳನ್ನು, ಶ್ಲೋಕ ಸಂಖ್ಯೆಗಳನ್ನು ಹಾಗೆ ನಮೂದಿಸಿಕೊಂಡಿದ್ದೇನೆ, ಉಳಿಸಿಕೊಂಡಿದ್ದೇನೆ ಇಲ್ಲಿ ಎಲ್ಲಿದೆ ಏನು ಅಂತ ಹೇಳಲಿಕ್ಕೆ. ನೆಕ್ಸ್ಟ್, ಕೃಷ್ಣ ಜನ್ಮಾಷ್ಟಮಿಯ ನೆಕ್ಕದಲ್ಲಿ ವ್ರತವನ್ನು ಮಾಡುತ್ತೇನೆ ಹೇಳಲಿಕ್ಕೆ ಕೆಲವು ಸಂಕಲ್ಪದ ಗೆರೆಗಳು, ಅದನ್ನೊಂದು ಹೇಳಿಕೊಂಡ್ರೆ ಚಂದ. ಇಲ್ಲಾದರೆ ಇವತ್ತು ಹೇಳಿದರೂ ಅನುಕೂಲ ಆಗ್ತದೆ ನಾಳೆಗೆ. ವಾಸುದೇವಂ ಸಮುದ್ದಿಶ್ಯ, ವಾಸುದೇವ ಅಂದರೆ ಕೃಷ್ಣ, ವಸುದೇವನ ಮಗ, ಅವನಿಗಾಗಿ ಸರ್ವ ಪಾಪ ಪ್ರಶಾಂತಯೇ, ನಾನು ಮಾಡಿದ ಎಲ್ಲ ತಪ್ಪಿನ ಪರಿಹಾರಕ್ಕಾಗಿ ಉಪವಾಸಂ ಕರಿಷ್ಯಾಮಿ, ಅದು ನಾಳೆ ಮಾಡ್ತೇನೆ, ಭವಿಷ್ಯಕಾಲದಲ್ಲಿ ಉಂಟು. ಕೃಷ್ಣಾಷ್ಟಮಿಯನ್ನ ಬಸ್ಯಹಂ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ನಾನು ಉಪವಾಸ ಮಾಡ್ತೇನೆ ಅಂತ ಸ್ಮೃತಿಕೌಸ್ತುಭದ ಸಂಕಲ್ಪ ಮಂತ್ರ. ಇನ್ನು ಪಂಚಸಂಸ್ಕಾರ ಸಂಗ್ರಹ, ಇಟ್ ನಾಟ್ ಪ್ರಿಂಟೆಡ್, ಇವತ್ತಿನವರಿಗೆ ಮುದ್ರಿತವಾಗಲಿಲ್ಲ, ನನ್ನ ಕೈಯಲ್ಲಿ ಅದನ್ನು ಮ್ಯಾನುಸ್ಕ್ರಿಪ್ಟ್ ಇದೆ, ಅದರ ಗೆರೆ. ಅದ್ಯಸ್ತಿತ್ವ ನಿರಾಹಾರ, ನಾಳೆ ಹೇಳಲಿಕ್ಕಿದು. ನಾನು ಇವತ್ತು ತಿನ್ನದೇ ಇದ್ದು ಶೋಭೂತೆ ಪುರುಷೋತ್ತಮ, ಓ ಕೃಷ್ಣನೇ, ಅವನು ನಾನು ಪುರುಷೋತ್ತಮ ಅವನೇ ಹೇಳಿಕೊಂಡಿದ್ದಾನೆ. ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿದ ಪುರುಷೋತ್ತಮ ಅಂತ ರಣಾಂಗಣದಲ್ಲಿ ಅರ್ಜುನನ ಎದುರು. ಅದರಿಂದ ಓ ಕೃಷ್ಣನೇ, ನಾಳೆ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಂದರೆ ನಾಳೆ ಮಂತ್ರ ಹೇಳಲಿಕ್ಕಿದು, ಆಚೆ ನಾಡ್ದು ಅಂತ ಅರ್ಥ. ಅಂದರೆ ನಾಳೆ ಆದಿತ್ಯವಾರ ವ್ರತದ ಮಂತ್ರ ಹೇಳಿದರೆ ಸೋಮವಾರ ತಿಂತೇನೆ ಅಂತ. ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ಜನ್ಮಾಷ್ಟಮಿ ವ್ರತೆ, ನೀನು ಹುಟ್ಟಿದ ಅಷ್ಟಮಿ ವ್ರತದಲ್ಲಿ ನಾನು ಉಪವಾಸ ಮಾಡಿ ಮತ್ತೆ ಮರುದಿನ ತಿಂತೇನೆ. ಕೀರ್ತಿ ಸಂತತಿ ವಿದ್ಯಾದಿ ಸೌಭಾಗ್ಯ ಆರೋಗ್ಯ ವೃದ್ಧಯೇ ನೈರ್ಮಲ್ಯ ಮುಕ್ತ್ಯರ್ಥಂ ಕುರುವೆ ವ್ರತಪತೆ ವ್ರತಂ, ಇದು ಗರುಡ ಪುರಾಣದ್ದು. ಓ ವ್ರತಪತಿಯೇ, ವ್ರತಕ್ಕೆ ಒಡೆಯನಾಗಿ ನಿಂತ ಓ ಕೃಷ್ಣನೇ, ನನಗೆ ಒಳ್ಳೆಯ ರೀತಿಯಾದ ಗುಣಗಳು ಬಂದು ಸೇರಲಿ ಹೇಳಲಿಕ್ಕೋಸ್ಕರ ನಾನು ವ್ರತ ಮಾಡ್ತೇನೆ. ಇದಂ ವ್ರತಂ ಮಯಾ ಶ್ರೇಷ್ಠಂ ಗೃಹೀತಂ ಪುರತಸ್ತವ ನಿರ್ವಿಘ್ನಂ ಸಿದ್ಧಿ ಮಾಯಾತು ತತ್ಪ್ರಸಾದ ಜಗತ್ಪತೆ. ಗರುಡ ಪುರಾಣ ಇನ್ನೊಂದು ಕಡೆಯಲ್ಲಿ ಹೇಳ್ತದೆ, ಈ ವ್ರತವನ್ನು ನಾನು ಮಾಡಿದ್ದೇನೆ, ಹಾಗಾಗಿ ಇದು ತಪ್ಪಿಲ್ಲದೆ ಬಿಟ್ಟು ಹೋಗದೆ ಇಡಿಯಾಗಿ ಆಗಿಬಿಡಲಿ ಅಂತ ಕೇಳುತ್ತಾನೆ. ನೆಕ್ಸ್ಟ್, ಆಚಾರ್ಯರು ಜಯಂತಿ ಕಲ್ಪದಲ್ಲಿ ಕೊಟ್ಟಿರತಕ್ಕಂತಹ ಮುಂದಿನ ಹಂತ ಏನು ಅಂತ ನೋಡಿ. ಕೃತ್ವಾ ಶೌಚಂ ಯಥಾ ನ್ಯಾಯಂ ಸ್ನಾನಂ ಕುರ್ಯಾತ್ ಅತಂದ್ರಿತಃ. ಕೃಷ್ಣಾಷ್ಟಮಿ ದಿನದಲ್ಲಿ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಎಲ್ಲ ಮಾಡಿಕೊಂಡ ಬಳಿಕ ಸ್ನಾನವನ್ನು ಸೋಮಾರಿತನ ಇಲ್ಲದೆ ಮಾಡಲಿಕ್ಕೆ ಉಂಟು. ಪ್ರಭಾತ ಕಾಲೇ ಮೇಧಾವಿ ಯೋಗಾಯೇತಿ ಯಥಾವಿಧಿ. ಆಗ ಹೇಳುವಾಗ ಸ್ನಾನದಲ್ಲಿ ಒಂದು ಮಂತ್ರ ಇದೆ, ಯೋಗಾಯ ಅಂತ ಹೇಳ್ತಾರೆ ಅವರು. ಅಂತ ಎನ್ನುವುದು ಎಲ್ಲಿ ಉಂಟು ಕೇಳಿದರೆ ಅಗ್ನಿ ಪುರಾಣದಲ್ಲಿ ಸಿಗ್ತದೆ, ಭವಿಷ್ಯ ಪುರಾಣದಲ್ಲಿ ಬಂದಿದೆ, ಗರುಡ ಪುರಾಣದಲ್ಲಿ ನೋಡ್ಬೋದು. ಯೋಗಾಯ ಯೋಗಪತಯೇ ಯೋಗಾನಾಂ ಸಂಭವಾಯ ಚ ಯೋಗೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈ ಶಬ್ದಗಳು ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಕೆಲವು ಪುರಾಣಗಳಲ್ಲಿ ಮುದ್ರಿತವಾಗಿವೆ, ಆದರೆ ಅದು ಒಂದಕ್ಕೊಂದು ಪ್ರಕಾರದಲ್ಲಿ ವ್ಯತ್ಯಾಸವಾಗಿ ಏನು ವೇದವ್ಯಾಸರು ಹೇಳಲಿಕ್ಕಿರುವುದಿಲ್ಲ. ಆದ್ದರಿಂದ ಇವತ್ತು ನಾವು ಬರ್ಕೊಂಡದ್ರಲ್ಲಿ ಎಲ್ಲೋ ತಪ್ಪಾಗಿ ಪ್ರಿಂಟ್ ಆಗಿರ್ಬೋದು. ಏನೇ ಇರಲಿ, ಇದಂತೂ ಪ್ರಧಾನವಾದಂತಹ ಯೋಗಾಯ ಎನ್ನುವಂಥದ್ದು. ಇದು ನಮಗೆ ದೇವರ ಯೋಗವನ್ನು ಕೊಡುವಂಥದ್ದು, ನೀರಿನಲ್ಲಿ ನೆಲೆಗೊಂಡ ನಾರಾಯಣನ ಅನುಸಂಧಾನದಲ್ಲಿ ಮಾಡುವಂಥದ್ದು. ಒಟ್ಟು ಕಲಿಬೇಕಾದ 5 ಮಾತುಗಳು.
ಸಂಕಲ್ಪ ಮಾಡಿ ಆಯ್ತಲ್ಲ, ಇದ ವ್ರತಂ ಕರಿಷ್ಯಾಮಿ ಅಂತ. ಈಗ ಸ್ನಾನದ ಮಂತ್ರ ಇದು. ಯೋಗಾಯ ಯೋಗಪದಯೇ ಯೋಗಾನಾಂ ಸಂಭವಾಯ ಚ ಯೋಗೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಇದನ್ನು ಹೇಳಿಕೊಂಡು ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ, ಆನ್ನಿಕ ಮಾಡಲಿಕ್ಕೆ, ನಿತ್ಯಾನ್ನಿಕಂ ಪ್ರಕುರ್ವೀತ ನಿತ್ಯದ ಜಪವನ್ನು ಮಾಡಲಿಕ್ಕೆ, ಭಗವಂತ ಮನುಸ್ಮರೇತ್ ಭಗವಾನುವಾಚ ಅಂತ ಕೃಷ್ಣನನ್ನು ನೆನಪಿಸಿಕೊಳ್ಳಬೇಕು. ಸ್ನಾಯಿತ ಪೂರ್ವಮಂತ್ರೇಣ ವಾಸುದೇವ ಮನುಸ್ಮರನ್, ವಸುದೇವನ ಮಗನಾದ ಕೃಷ್ಣನನ್ನು ನೆನಪಿಸಿಕೊಂಡು ಮಧ್ಯಾಹ್ನವೂ ಸ್ನಾನ ಮಾಡಲಿಕ್ಕೆ ಉಂಟು. ಮಧ್ಯಾಹ್ನ ಪ್ರಕಾರ ಯಥಾ ಪ್ರಕಾರ ಯೋಗಾಯ ಯೋಗಪತಯೇ ಯೋಗಾನಾಂ ಸಂಭವಾಯ ಚ ಯೋಗೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ. ಬೆಳಿಗ್ಗೆ ಸ್ನಾನ ಮಾಡಿದ್ದೇನಲ್ಲ ಮುಗಿಯಿತಲ್ಲ ಅಂತ ಇಲ್ಲ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಜಪ ಮಾಡಿದ್ದಾನೆ, ನಿತ್ಯದ್ದು ಕಾರ್ಯಕ್ರಮ ಮುಗಿದಿದೆ. ಮಧ್ಯಾಹ್ನ ಮತ್ತೆ ಪುನಃ ಸ್ನಾನ ಮಾಡಲಿಕ್ಕೆ ಉಂಟು. ಕೃಷ್ಣಾಷ್ಟಮಿಯ ವ್ರತ ಮಾಡುವವನು ಮಾಡಬೇಕಾದ್ದು ಎಲ್ಲರೂ ಗೊತ್ತಾಗಿದೆ. 3 ಹೊತ್ತು ಸ್ನಾನ ಮಾಡಲಿಕ್ಕೆ ಉಂಟು. ಆ 3 ಹೊತ್ತಿನ ಸ್ನಾನವನ್ನು ಆಚಾರ್ಯ ಮಧ್ವರು ಸ್ಪಷ್ಟಪಡಿಸ್ತಾರೆ. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ, ಮಧ್ಯಾಹ್ನವೇ ಸೂರ್ಯ ನೆತ್ತಿಗೆ ಬಂದು ಸ್ವಲ್ಪ ವಾಲಿದಾಗ ಮಧ್ಯಾಹ್ನೇಚ್ಛ, ಮತ್ತು ಪುನಃ ಮಧ್ಯಾಹ್ನ ಕಾಲೇಚ ಪುನಃ ಸಾಯಂಕಾಲೇತು ಅತಂದ್ರಿತ ಅಂತಾರೆ. ಅತಂದ್ರಿತ ಅಂದರೆ ಸೋಮಾರಿತನ ಇಲ್ಲದೆ ಅಂತ ಅರ್ಥ. ತಂದ್ರ ಅಂದರೆ ಸೋಮಾರಿತನ. ಚೂರು ತಡ ಮಾಡೋದು, ಹೇಗೂ ರಾತ್ರಿಯಲ್ಲಿ ವರದಿ ಕೊಡಲಿಕ್ಕೆ ಸ್ವಲ್ಪ ಮತ್ತೆ ಸ್ನಾನ ಮಾಡಿದರೆ ಅದು ಬೇಡ ಅಂತಾರೆ. ಸಾಯಂಕಾಲ ಅಂದರೆ ಸೂರ್ಯ ಕಂತುವ ಮೊದಲು, ಸೂರ್ಯಾಸ್ತದ ಮೊದಲೇ ಸ್ನಾನ ಮಾಡಲಿಕ್ಕೆ ಇರುವುದು. ರಾತ್ರಿ ಮತ್ತೆ ಸ್ನಾನ ಅಲ್ಲ, ಸೂರ್ಯ ಕಂತುವ ಮೊದಲೇ ಸಂಜೆಯ ಸ್ನಾನವನ್ನು ಮುಗಿಸಿ ಅಷ್ಟು ಹೊತ್ತಿನವರೆಗೆ ಕೃಷ್ಣ ಬರುವವರೆಗೆ ಕಾಯಲಿಕ್ಕೆ, ಅರ್ಗೆ ಕೊಡಲಿಕ್ಕೆ. ಆಗ ಎಂತ ಮಾಡುವುದು ಕೇಳಿದರೆ, ನಾನು ಸಮಯ ಹೇಳಿಕೊಡ್ತೇನೆ. ಸೂರ್ಯ ಕಂತುವುದು ಇವತ್ತು 6ವರೆಗೆ, ನಾಳೆಯೂ ಅಷ್ಟೇ, 1-2 ನಿಮಿಷ ಆಚೀಚೆ ಅಷ್ಟೇ. ಆಚೆ ಅಂದರೆ ಆಚೆ ಈಚೆ ಅಲ್ಲ, 6:30, 6:31, 6:32 ಈ ನಮ್ಮ ಪ್ರದೇಶಗಳಲ್ಲಿ ಅಲ್ಲ. ಹಾಗಾಗಿ 6 ಗಂಟೆಯ ಮೊದಲೇ ಸ್ನಾನ ಆಗಿರಬೇಕು. ಸಂಧ್ಯಾವಂದನೆ ಮಾಡಲಿಕ್ಕಿಲ್ವ. ಹಾಗಾಗಿ 5:30 ಗಂಟೆ ಒಳಗೆ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ರಾತ್ರಿ ಪೂಜೆಗೆ ಕೂತ್ಕೊಳ್ಳಿಕ್ಕೆ, ರಾತ್ರಿ ಬರುವ ಮುಂಚೆ ರಾತ್ರಿ ಪೂಜೆಗೆ ಬರಲಿಕ್ಕೆ ಅವನು ನಿಜವಾಗಿ. ಅದರಿಂದ ಸಾಯಂಕಾಲ ಎತ್ತು ಅಂತ ಸ್ಪಷ್ಟ ಹೇಳ್ತಾರೆ. ಇನ್ನೊಮ್ಮೆ ಮಾಡಿ ಸ್ನಾನ ಮಾಡುವುದಲ್ಲ. 6:30 12 ಮಧ್ಯರಾತ್ರಿ ಅರ್ಘ್ಯ ಪ್ರದಾನದ ಸಮಯ, ಕೃಷ್ಣ ಪೂಜೆಯ ಒಂದು ಲಾಸ್ಟ್ ಸ್ಟೇಜ್ ಇದ್ದಾಗ. ಹಾಗಾಗಿ 6 ಗಂಟೆ ಸಿಗುವುದು ನಮ್ಮ ಕೈಗೆ. ಮ್ಯಾಕ್ಸಿಮಮ್ ನಮ್ಮ ಕೈಯಲ್ಲಿ ಸಿಗುವಂಥದ್ದು ಪೂಜೆ ಕೂತದ್ದು 6 ಗಂಟೆ. ಆ 6 ಗಂಟೆಯಲ್ಲಿ ಅರ್ಚನೆ ಮಾಡಲಿಕ್ಕೆ ಇರ್ತದೆ, ಉಳಿದ ಪೂಜೆಗಳ ವಿಶೇಷತೆಗಳಿರ್ತವೆ. ಯಾವತ್ತು ಪೂಜೆ ಮಾಡುವಾಗ ಕಮ್ಮಿ ಇಲ್ಲದೆ 1000 ಜಪ ಮಾಡಲಿಕ್ಕೆ ಉಂಟು. ಕೃಷ್ಣ ಮಂತ್ರವನ್ನು 1000 ಜಪ ಮಾಡುವಾಗ ಸ್ವಲ್ಪ ಹೊತ್ತು ಹಿಡಿತದೆ. ಆ ಬಳಿಕ ಕೃಷ್ಣನಿಗಾಗಿ ತಯಾರು ಮಾಡಲಿಕ್ಕೆ ಉಂಡೆ ಎಲ್ಲ ಚಕ್ಕುಲಿ ಎಲ್ಲ ಮಾಡಲಿಕ್ಕೆ ಉಂಟು, ಅಡುಗೆ ತಯಾರು ಮಾಡಲಿಕ್ಕೆ ಉಂಟು. ಅದಕ್ಕೆ ಜನ ಇದ್ದಾರೆ ಅಲ್ಲ, ಅವರೇ ಎಲ್ಲ ಮಾಡುವುದಲ್ಲ, ನಾವು ಸೇರಲಿಕ್ಕೆ ಬರ್ತದೆ. ನಮ್ಮ ಕೈಯಿಂದ ಕೃಷ್ಣನಿಗೆ ಉಂಡೆ ಚಕ್ಕುಲಿ ಎಲ್ಲ ಬೇಡವಾ? ನಾವು ಅರ್ಗೆ ನಾವು ಕೊಡೋದ ಎಲ್ಲರ ಪರವಾಗಿ? ಅಲ್ಲಲ್ಲ, ಎಲ್ಲರೂ ಅರ್ಗೆ ಕೊಡಲು ಸೇರ್ತಾರೆ. ಹಾಗಾಗಿ ನಾವು ಸಹ ನಮ್ಮ ಕೈಯಾರೇ ಒಂದು ಮಾಲೆಯನ್ನು ಕಟ್ಟಿಕೊಂಡ್ರೆ ಹೇಗೆ? ಹೂವಿನದ್ದು, ಅದು ಸತ್ಯವೇ. ಒಂದು ಚಂದ ಮಾಡಿ ಕೃಷ್ಣನಿಗಾಗಿ ಎಲ್ಲ ಋತುಗಳಲ್ಲಿ ಬಂದಿರತಕ್ಕ ಹೂಗಳನ್ನು ನಾವೇ ಕಟ್ಟಲಿಕ್ಕೆ, ಅದಕ್ಕೆ ಕೃಷ್ಣನಿಗೆ ಅನುಕೂಲಕರವಾದಂತಹ ತಿಂಡಿಗಳನ್ನು ನಾವೇ, ತಿನಿಸುಗಳನ್ನು ನಾವೇ ಮಾಡಲಿಕ್ಕೆ, ಹೀಗೆ ಆ ಸಮಯವನ್ನು ಕೊಟ್ಟದ್ದು ಹಾಗೆ. ಕೃಷ್ಣನಿಗಾಗಿ ತಯಾರು ಮತ್ತೆ ಬೇಗನೆ ತಯಾರು ಮಾಡಿ, ಅದು ಬೆಳಿಗ್ಗೆ ಎಲ್ಲ ಮಾಡಿಟ್ಟಿದ್ದೇವೆ ಉಂಡೆ ಚಕ್ಕುಲಿ, ಅದು ಸಂಜೆಗೆ ಡಬ್ಬಿ ತೆಗೆದರೆ ಆಯ್ತು, ಅದಾಗುವುದಿಲ್ಲ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಯಾತಯಾಮಂ ಗತರಥಂ ಪೂತಿ ಪರಿಯುಷಿತಂಚೇದು ಅಂತ. ಸುಮಾರು ಹೊತ್ತು ಮಾಡಿ ಹಳಸಿದ್ದೆಲ್ಲ ನನಗೆ ಕೊಡಬೇಡಿ, ನನಗೆ ಫ್ರೆಶ್ ಆಗಬೇಕಂತಾನೆ. ಅದಕ್ಕೋಸ್ಕರ ಮಧ್ವಾಚಾರ್ಯ ಹೇಳ್ತಾರೆ, ಸಾಯಂಕಾಲವೇ ಸ್ನಾನ ಮಾಡಿ ನಿಮ್ಮ ನಿತ್ಯದ ಜಪಾನುಷ್ಠಾನವನ್ನು ನಡೆಸಿ ಆನಂತರ ಕೃಷ್ಣನಿಗಾಗಿ ತಯಾರು ಮಾಡುವಂಥದ್ದನ್ನು ಆಗಲೇ ಮಡಿಯಲ್ಲಿಯೇ ತಯಾರು ಮಾಡಿ ಕೊಡಿ. ನೀವೇ ಕೈಯಾರೆ ತಯಾರು ಮಾಡಿಕೊಟ್ರೆ ಪ್ರತಿಯೊಬ್ಬರದ್ದು, ಮನೆಯ ಪ್ರತಿಯೊಬ್ಬರಿಂದಲೂ ಸಹ ಅದು ತಯಾರಿಯೇ ಸಿಗಲಿ. ಯಾರೋ ಮಾಡಿದವರು ಅವರು ಮಾಡಿದ್ದು ಇರಲಿ. ಹೀಗಾಗಿ ಎಲ್ಲರೂ ಸೇರಿ ಮಾಡಿದ ಸೊತ್ತು ಬರುವಂತಿರಲಿಕ್ಕೆ ಆ ಗಂಟೆಗಳನ್ನು, ಇನ್ನು ಕೃಷ್ಣನ ಚರಿತ್ರೆಗಳನ್ನು ಆಚಾರ್ಯ ಮಧ್ವರು 81 ಶ್ಲೋಕದಲ್ಲಿ ಮಹಾಭಾರತ ತಾತ್ಪರ್ಯ ಅಂತ ಹೇಳ್ತಾ ಕೃಷ್ಣನ ಎಲ್ಲ ಲೀಲೆಗಳನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ ಸಣ್ಣದಾಗಿ. ಭಾಳ ಚೆನ್ನಾಗಿದೆ. ಅದು ಅಭ್ಯಾಸ ಆದರೆ ಸ್ವಲ್ಪ ಬೇಗ ಹೇಳಬಹುದು, ಇಲ್ಲಾದರೆ ಭಾಳ ಕಷ್ಟದಲ್ಲಿ ಹುಡುಕಿ ಹೇಳಬೇಕಾಗತ್ತೆ. ಹೀಗಾಗಿ ಅನೇಕ ಸ್ತೋತ್ರಗಳಿವೆ. ಕೃಷ್ಣ ಹುಟ್ಟಿ ಬಂದಾಗ ಗರ್ಭಸ್ತುತಿ ಅಂತ ಬ್ರಹ್ಮರುದ್ರರ ಸ್ತೋತ್ರ ಮಾಡಿದ್ದಿದೆ, ಗರ್ಭಸ್ತುತಿ, ಅದನ್ನು ಹೇಳಲಿಕ್ಕೆ ಆಗ್ತದೆ. ಕೃಷ್ಣನನ್ನು 10 ಮಾತುಗಳಿಂದ ಬ್ರಹ್ಮದೇವರು ಚಿಂತನೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿ, ಅದು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ಆ ಹೊತ್ತು ಏನುಂಟು ಅಂತ ಕೇಳಲಿಕ್ಕೆ ಹೋಗಬೇಡಿ. ಹೊತ್ತು ನಿಜವಾಗಿ ಕಡಿಮೆ ಇದೆ, ಆದರೆ ಆ ಹೊತ್ತನ್ನು ಉಪಯೋಗಿಸಿಕೊಳ್ಳಬೇಕು. 3ನೇ ಹೊತ್ತು ಸ್ನಾನ ಎನ್ನುವುದು ರಾತ್ರಿ ತಡವಾಗಿ ಅಲ್ಲ, 12 ಗಂಟೆಗೆ 11ವರೆಗೆ ಮತ್ತು ಕೊನೆಗೆ ಅಲರಾಮ್ ಇಟ್ಟು ಹಾಸಿಗೆಯಿಂದ ಓಡಿ ಬಂದು ನೀರಿಗೆ ಬೀಳುವ ಹಾಗೆ ಅದೆಲ್ಲ ಮಾಡಬೇಡಿ.
ನಾನು ಆಚಾರ್ಯ ಹೇಳುವುದನ್ನು ಗೆರೆ ಹೇಳ್ತೇನೆ. ಸಾಯಂಕಾಲೇ ತು ಅತಂದ್ರಿತ ಸ್ನಾಯಿತ ಪೂರ್ವಮಂತ್ರೇಣ, ಹಿಂದೆ ಹೇಳಿದ್ದೇ ಮಂತ್ರ. ಯೋಗಾಯ ಯೋಗಪತೆ ಯೋಗಾನಾಂ ಸಂಭವಾಯ ಚ ಯೋಗೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ವಾಸುದೇವಂ ಅನುಸ್ಮರನ್. ಮತ್ತೆ ಹೇಳ್ತಾರೆ ಕೃಷ್ಣನ ನೆನಪಿರಲಿ, ವಸುದೇವನ ಮಗನ ನೆನಪಿರಲಿ ಅಂತ. ಮುಂದೆ ನೆಕ್ಸ್ಟ್ ಸ್ನಾನ ಮಾಡಲಿಕ್ಕೆ ಬೇಕಾದ ಸ್ವತ್ತುಗಳೇನು ಅಂತ ಇಲ್ಲಿ ವಿಶೇಷವಾದಂಥ ಮಾತುಗಳಿವೆ. ಉಪೋಷಿತಸ್ತು ಮಧ್ಯಾಹ್ನೆ ಸ್ನಾನಂ ಸ್ನಾತ್ವಾ ಕೃಷ್ಣತಿಲೈ ಶುಭೈ ಧಾತ್ರೀಫಲಸ್ಯ ಸ್ನಾನೇನ ತೀರ್ಥಕೋಟಿ ಫಲಂ ಲಭೇತಂತ ಪಂಚಸಂಸ್ಕಾರ ಸಂಗ್ರಹ ಹೊತ್ತು ಹೇಳುತ್ತದೆ. ಕಪ್ಪು ಎಳ್ಳಿನ ಜೊತೆಯಲ್ಲಿ ಸ್ನಾನ ಮಾಡಲಿಕ್ಕೆ ಉಂಟು ಅಂತ ಉಪವಾಸ ಮಾಡಿದವ. ಇದು ಗಮನಿಸಬೇಕಾದ. ಅಂದರೆ ಕೃಷ್ಣ ಹುಟ್ಟುವಾಗ ಭಾದ್ರಪದ ಮಾಸ ಇತ್ತು ಎನ್ನುವುದು ಸ್ಪಷ್ಟ. ಅವನು ಹುಟ್ಟಿ ಬರುವಾಗ ಇದ್ದ ಮಾಸವನ್ನು ಆಚಾರ್ಯ ಮಧ್ವರು ಉಲ್ಲೇಖ ಮಾಡ್ತಾರೆ. ಯಸ್ಮಿನ್ನಬ್ದೆ ಭಾದ್ರಪದೇ ಸಮಾಸೆ ಸಿಂಹಸ್ಥಯೋ ಗುರುರವಿಯೋ ಪರೇಶಃ ಉದಯಿತು ಅಂತ. ಹಾಗಾಗಿ ಕೃಷ್ಣ ಹುಟ್ಟಿದ್ದು ಪಕ್ಷ ಮಾಸದಲ್ಲಿಯೇ, ಪಿತೃಪಕ್ಷದಲ್ಲಿ. ಎಷ್ಟೋ ಜನರಿಗೆ ಬೇಸರ ಆಗೋದು, ಹೌದಾ ಪಿತೃಪಕ್ಷದಲ್ಲಿ ಬರೋದಾ? ಸಂಗತಿ ಏನಾಯಿತು ಮಾರ್ಯಾರೆ, ಎಲ್ಲ ಪಿತೃಗಳನ್ನು ಉದ್ಧಾರ ಮಾಡಲಿಕ್ಕೆ ಆಗ ಬಂದರೆ ಒಳ್ಳೆಯದಲ್ವಾ? ಹಾಗಾಗಿ ಕೃಷ್ಣ ಪಿತೃಪಕ್ಷದಲ್ಲಿ ಹುಟ್ಟಿದ್ದರ ಸವಿ ನೆನಪಿನಲ್ಲೇ ಕಪ್ಪು ಎಳ್ಳನ್ನು ತಲೆ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಲಿಕ್ಕೆ ಉಂಟು. ಜೊತೆಯಲ್ಲಿ ಧಾತ್ರಿ ಫಲ, ಧಾತ್ರಿ ಅಂದರೆ ಆಮಲಕ್ಕಿ, ನೆಲ್ಲಿಯನ್ನು ಸಹ ಹಿಡಿದುಕೊಂಡು ತಲೆ ಮೇಲೆ ಹೊತ್ತುಕೊಂಡು ಸ್ನಾನ ಮಾಡಲಿಕ್ಕೆ ಉಂಟು. ಅದರಿಂದ ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬರ್ತದೆ ಹೇಳ್ತಾರೆ. ನಮಗೆ ಪುಣ್ಯ ಎಲ್ಲ ಬೇಡರಿ, ದುಡ್ಡು ಬೇಕು. ಶ್ರೀಕಾಮಃ ಸರ್ವದಾ ಸ್ನಾನಂ ಕುರ್ವೀತ ಆಮಲಕೈರ್ನರಹ ಅಂತ ಗರುಡ ಪುರಾಣ ಹೇಳ್ತದೆ. ಪ್ರತಿನಿತ್ಯ ಆಮಲಕ ಸ್ನಾನ ಮಾಡಿದರೆ, ನೆಲ್ಲಿ ಅಥವಾ ನೆಲ್ಲಿಯ ಚೂರ್ಣ ಅಥವಾ ಅದರ ಎಲೆ ಪತ್ರ ಇವನ್ನೆಲ್ಲ ಧಾರಣೆ ಮಾಡಿಕೊಂಡು ಸ್ನಾನ ಮಾಡಿದರೆ ಖಂಡಿತವಾಗಿ ಇವನು ಎಲ್ಲ ಬಗೆಯ ಸಂಪತ್ತು ಸಹ ಬರ್ತದೆ. ಕೇವಲ ಆರೋಗ್ಯ ಮಾತ್ರ ಅಲ್ಲ, ದುಡ್ಡು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಇನ್ನಿತರ ವಿಶೇಷವಾದಂತಹ ಸಂಪತ್ತುಗಳು, ವಿದ್ಯಾದಿ ಸಂಪತ್ತುಗಳು ಬಂದು ಸೇರ್ತವೆ. ಸರ್ವದೇವಮಯಿ ಧಾತ್ರಿ ವಾಸುದೇವ ಮನಪ್ರಿಯ. ವಿಶೇಷವಾಗಿ ಕೃಷ್ಣನಿಗೆ ಇಷ್ಟವಾದದ್ದು ಧಾತ್ರಿ. ಎಲ್ಲ ದೇವತೆಗಳು ಅದರಲ್ಲಿ ನೆಲೆಗೊಂಡಿದೆ, ಆದರೂ ಕೃಷ್ಣದೇವರಿಗೆ ಭಾರಿ ಇಷ್ಟವಾಗಿದೆ ಅಂತ ಹೇಳಿ ಪದ್ಮಪುರಾಣದಲ್ಲಿ ಹೇಳಿದ್ದರಿಂದ ಧಾತ್ರಿಯ ಸಂಬಂಧವನ್ನು ಇಲ್ಲೆಲ್ಲ ಅದರ ಪ್ರಯೋಗ ಇಲ್ಲ, ಯಾರು ನೋಡಿಕೊಳ್ಳುವುದಿಲ್ಲ. ಅದಕ್ಕಾಗಿ ಮತ್ತೆ ಅದರ ಪ್ರಮಾಣಗಳನ್ನು ಹುಡುಕಿ ಹಾಕಿ ತೋರಿಸ್ತಾ ಇದ್ದೇನೆ. ಮತ್ತು ಧಾತ್ರಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂದರೆ ಬ್ರಹ್ಮ ವಿಷ್ಣು ಶಿವಾಶ್ಚಾಪಿ ತತ್ರ ಅಧಿಷ್ಠಾನಮಾಸ್ಥಿತ ಅಂತೇಳಿ ಬೃಹದ್ಧರ್ಮ ಹೇಳುತ್ತದೆ. 3 ದೇವರ ಸಹಯೋಗ ಅಲ್ಲಿದೆ. ಆದ್ದರಿಂದ ಬಿಲ್ಲಭದ್ರೆಯು ಕೃಷ್ಣಾಷ್ಟಮಿಯಲ್ಲಿ ವಿಶೇಷ ಯಾಕೆ ಹೇಳಿದರೆ ಅದರ 3 ಹೆಸರಿನಲ್ಲಿ 3 ದೇವತೆಗಳು, 3 ಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ನಿಂತಿದ್ದಾರೆ. ಹೀಗಾಗಿ ವಿಶೇಷವಾದಂಥ ಆರೋಗ್ಯ, ಆಯುಷ್ಯ, ವೈರಾಗ್ಯ ಅದು ನಮಗೆ ಸಿಗುವಂಥದ್ದು ಶಿವನಿಂದ. ಮತ್ತು ಭಗವಂತನಲ್ಲಿ ಮಾಡಬೇಕಾದಂಥ ಭಕ್ತಿಗೆ ಬೇಕಾಗಿರತಕ್ಕಂಥ ಜ್ಞಾನ, ಹಾಗೆ ಬೇಕಾದಷ್ಟು ವಿದ್ಯೆಯ ಸಂಪತ್ತು ಇವೆಲ್ಲ ಇರುವಂಥದ್ದು ಬ್ರಹ್ಮನಿಂದ. ಹೀಗಾಗಿ ಭಗವಂತನನ್ನು ಪಡೆಯಲಿಕ್ಕೋಸ್ಕರ ಇಬ್ಬರು ಪೂರಕರಾಗಿದ್ದಾರೆ. ಆದ್ದರಿಂದ ಕೇಶವಾರಾಧನೆಯಲ್ಲಿ ಇವರಿಬ್ಬರ ಪಾತ್ರ ಹೆಚ್ಚಿರಲಿಕ್ಕೆ ಹೋಗಿ ಅಂತಹ ಸುತ್ತುಗಳನ್ನು ಉಪಯೋಗಿಸಲೇ ಹೇಳ್ತಾರೆ. ಅದರಿಂದ ಧಾತ್ರಿಯು ನೀವು ನೋಡಿಕೊಂಡ್ರೆ ಅದು 3 ಮುಖದಲ್ಲಿ ಇದೆ. ಅದರ ಒಡೆಯುವಾಗ ಒಳಗಿನ ಬೀಜ ಅದು 3 ಡೂಮನ್ನು ಪಡೆದಿರ್ತದೆ. ಹೇಗೆ ಪಂಚಮುಖಿ ರುದ್ರಾಕ್ಷಿ ಇರ್ತದೆ, ಹಾಗೆ ತ್ರಿಮುಖಿಯಾದಂಥ ನೆಲೆಯಲ್ಲಿ ಧಾತ್ರಿ ಇದೆ. ಇದು 3 ದೇವತೆಗಳ ಸನ್ನಿಧಾನವನ್ನು ಉಲ್ಲೇಖ ಮಾಡ್ತದೆ. ಮುಂದೆ ಶ್ರೀರೂಪಗಳು 21 ಧಾತ್ರಿಯಲ್ಲಿ ಶ್ರೀರೂಪಗಳಿವೆ. ಮಹಾಲಕ್ಷ್ಮಿಯ ಸನ್ನಿಧಾನ ಇದು ಧಾತ್ರಿ ಪೂಜೆಯ ಧಾತ್ರಿ ಹವನದ ಚಿಂತನೆಗೂ ಅನುಕೂಲ ಆಗ್ತದೆ. ಪಕ್ಕದಲ್ಲಿ ನೆಲ್ಲಿ ಯಾವ ಮರ ಅಂತ ತೋರಿಸಲಿಕ್ಕೆ ಹಾಕಿದ್ದೇನೆ. ಅದರ ಜಾತಿಯನ್ನು ಇಂಗ್ಲೀಷಲ್ಲಿ ಏನು ಕರೀತಾರೆ ಎನ್ನುವುದನ್ನು ಸ್ಪೆಲ್ಲಿಂಗ್ ಸಮೇತ ಹಾಕಿದ್ದೇನೆ. ಪಂಚರಾತ್ರದಲ್ಲಿ ಹೇಳಲ್ಪಟ್ಟ 21 ರೂಪಗಳು ಧಾತ್ರಿ, ಶಾಂತಿ ತಥಾ ಕಾಂತಿ, ಮಾಯಾ, ಪ್ರಕೃತಿರೇವಚ್ಛ ಇವೆಲ್ಲ ಹೆಸರು ಮಾತ್ರ ಅಲ್ಲ, ಆಯಾ ಗುಣಗಳಲ್ಲಿ ತುಂಬಿದ ಲಕ್ಷ್ಮಿಯ ರೂಪವಿಶೇಷಗಳು ಉಪಯೋಗದಿಂದ ಅಷ್ಟು ಸಂಪತ್ತುಗಳು ನಮ್ಮಲ್ಲಿ ಗುಣಗಳು ಬರ್ತವೆ. ವಿಷ್ಣುಪತ್ನಿ ಮಹಾಲಕ್ಷ್ಮೀ ರಮಾ ಚ ಕಮಲಾ ತಥಾ ಇಂದಿರಾ ಲೋಕಮಾತಾ ಚ ಕಲ್ಯಾಣಿ ಮಂಗಳಾ ತಥಾ ಸಾವಿತ್ರಿ ಚ ಜಗದ್ದಾತ್ರಿ ಗಾಯತ್ರಿ ಸುಧೃತಿಸ್ತತ ಅವ್ಯಕ್ತ ವಿಶ್ವರೂಪಾ ಚ ಸ್ವರೂಪಾ ಹಿ ಅಬ್ಧಿ ಸಂಭವ. ಇಷ್ಟು ಮಹಾಲಕ್ಷ್ಮಿ 21 ರೂಪಗಳ ಚಿಂತನೆಗಳು ಧಾತ್ರಿಯಲ್ಲಿ ಇರಲಾಗಿ ಅಂಥ ಧಾತ್ರಿಯನ್ನು ಧಾರಣೆ ಮಾಡಿಕೊಳ್ಳುವಲ್ಲಿ ಹೇಳಬೇಕಾದ ಮಾತು ನಮಾಮಿ ಆಮಲಕೀಂ ದೇವೀಂ ಪತ್ರಮಾಲ್ಯಾದ್ಯಲಂಕೃತಾಂ ಶಿವವಿಷ್ಣುಪ್ರಿಯಾಂ ದಿವ್ಯಾಂ. ಮುಂದಿನ ಗೆರೆ ಶ್ರೀಮತೀಂ ಸುಂದರ ಪ್ರಭಾಂ ಅಂತ ಬಹಳ ಚಂದವಾಗಿ ಅದು ಮಾಲ್ಯಾದ್ಯಲಂಕೃತಾಂ ಅಡಿವತ್ತು ಬಿಟ್ಟು ಹೋಗಿದೆ. ಅಂದರೆ ಇನ್ನು ಮುಂದೆ ಅದನ್ನೇ ತಪ್ಪೂರು ಹೊಡಿಬೇಡಿ ಅಂತ ಹೇಳುತ್ತಾ ಇದ್ದೇನೆ. ಸರಿ, ನೆಕ್ಸ್ಟ್